ಸರಿ, ಇವತ್ತು ನಾವು ಪ್ರಕಟಣೆ ಪುಸ್ತಕಕ್ಕೆ ನಾವು ಬಂದಿದ್ದೇವೆ. ಕಳೆದ ವಾರಗಳಲ್ಲಿ ನಾವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 1, 2, 3, 4 ವಚನಗಳನ್ನ ನಾವು ಧ್ಯಾನ ಮಾಡಿಕೊಂಡಿದ್ವಿ. ಸರಿ, ಇವತ್ತು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ದೇವರ ವಾಕ್ಯಗಳನ್ನ ಧ್ಯಾನ ಮಾಡಿಕೊಳ್ಳ್ರಿ. ಇದು ಬಹಳ ಪ್ರಾಮುಖ್ಯವಾದ, ಹಾಗಾಗಿ ಕೊಂಚ ಸಮಯ ನಾವು ದೇವರ ವಾಕ್ಯದ ಮುಂದೆ ನಮ್ಮನ್ನು ನಾವು ಕಾದುಕೊಳ್ಳೋಣ. ನಾನು ಹೋದ ವಾರ 4ನೇ ವಚನ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 4ನೇ ವಚನವನ್ನ ನಾನು ಹೇಳ್ತಿದ್ದಾಗ ಅದನ್ನ ನಾನು ಸ್ಟಾಪ್ ಮಾಡಿದೆ. ಯಾಕಂದ್ರೆ ಇನ್ನು ಬಹಳಷ್ಟು ವಿಷಯಗಳನ್ನ ಅದರಲ್ಲಿ ವಿವರಿಸಬೇಕಾಗಿತ್ತು. ಸರಿ, ಇವತ್ತು ನಾವು ಕಳೆದ ವಾರ ಏನೆಲ್ಲ ಅದರಲ್ಲಿ ನಾವು ಕಲೀಲಿಕ್ಕಾಗಲಿಲ್ವೋ ಆ ವಿಷಯಗಳನ್ನ ಇವತ್ತು ನಾವು ಕಲಿತುಕೊಳ್ಳಿಕ್ಕಿದ್ದೇವೆ. ಸರಿ, 4ನೇ ವಚನ ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 4ನೇ ವಚನ. ಯೋಹಾನನು ಆಸದಲ್ಲಿರುವ 7 ಸಭೆಗಳಿಗೆ ಇರುವಾತನು, ಇದ್ದಾತನು, ಬರುವಾತನು ಆಗಿರುವಾತನಿಂದಲೂ ಆತನ ಸಿಂಹಾಸನದ ಮಹತ್ವ 7 ಆತ್ಮಗಳಿಂದಲೂ ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು ಭೂರಾಜರ ಪ್ರಭುವೂ ಆಗಿರುವ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಸರಿ, ಈಗ ಇಲ್ಲಿ ಆಸೆಯಲ್ಲಿರುವಂತಹ 7 ಸಭೆಗಳಿಗೆ ಕೃಪೆಯೂ ಶಾಂತಿಯೂ ಆಗಲಿ ಅಂತೇಳಿ ಯೋಹಾನ ಹೇಳ್ತಾನೆ. ಜಾಗ್ರತೆ ಕಳಿಸ್ಕೊಡ್ರಿ, ಯೋಹಾನ ಹೇಳ್ತಾನೆ. ಈಗ ಯೋಹಾನನು ಕೃಪೆಯೂ ಶಾಂತಿಯೂ ಆಗಲಿ ಅಂದ್ರೆ ಯಾರಿಂದ ಕೃಪೆಯೂ ಶಾಂತಿ ಆಗ್ತದೆ? ಅಲ್ಲಿ ನಾವು ಮುಂದೆ ನೋಡ್ತೀವಿ ಯಾರಂತೇಳಿ, ಇದ್ದಾತನು, ಇರುವಾತನು, ಬರುವಾತನು, ಮತ್ತೆ ಸಿಂಹಾಸನ ಮುಂದಿರುವಂತ 7 ಆತ್ಮಗಳು. ಅದಾದ ಮೇಲೆ ನಾವು ನೋಡ್ತೇವೆ ಅಂದ್ರೆ ಭೂರಾಜರ ಪ್ರಭು ಅನ್ನುವಂತ ವಿಷಯವನ್ನ ನಾವು ನೋಡ್ತೇವೆ. ಸರಿ, ನೋಡ್ರಿ, ಮೊದಲನೇದಾಗ ನಾವು ನೋಡ್ಬೇಕಾದ್ರೆ ಇಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಫಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇರುವಾತನು, ಇದ್ದಾತನು, ಬರುವಾತನಿಂದ. ಯಾರಿಂದ? ಇರುವಾತನು, ಇದ್ದಾತನು, ಬರುವಾತನಿಂದ. ಈತನ ಯಾರು? ತಂದೆಯಾದ ದೇವರು. ಈತನ ತಂದೆಯಾದ ದೇವರು. ಈಗ ಇರುವಾತನು, ಇದ್ದಾತನು, ಬರುವಾತನ ಅನ್ನುವಾಗ ಇದನ್ನ ಬಹಳ ಸಲ ವಿವರಿಸಿದೆ. ಇದು ನಾನೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಇರುವಾತನು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಕೇಳಿಸ್ಕೊಡ್ರಿ, ದೇವರ ಒಂದು ಹೆಸರು ಈ ಪದದಲ್ಲಿದೆ. ಈಗ ಹಳೆ ಒಡಂಬಡಿಕೆಯಲ್ಲಿ ದೇವರ ಹೆಸರೇನು ಹೇಳ್ರಿ? ಹಳೆ ಒಡಂಬಡಿಕೆಯಲ್ಲಿ ದೇವರ ಹೆಸರೇನು? ಯೆಹೋವ. ಹೊಸ ಒಡಂಬಡಿಕೆಯಲ್ಲಿ ನಾವು ಯಾವ ಹೆಸರು ಕರೀತೇವೆ? ಯೇಸು ಕ್ರಿಸ್ತನ ಅಂತ ಕರೀತೇವೆ. ಹಳೆ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇವರ ಹೆಸರನ್ನ ಕೇಳೋದು ಯಾರಪ್ಪ ಅಂದ್ರೆ ಮೋಶೆ. ಮೋಶೆ ದೇವರ ಹೆಸರು ಕೇಳಿದಾಗ, ನಿನ್ನ ಹೆಸರು ಏನು ಅಂತ ಕೇಳಿದ್ರೆ, ನೀನ್ ಯಾರು ಅಂತ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂದಾಗ ದೇವರು ಹೇಳ್ತಾರೆ ಇರುವಾತನು ಅಂತೇಳಿ. ಅಂದ್ರೆ ಇಂಗ್ಲಿಷ್ ಐ ಆಮ್ ಅಂತಿದೆ, ಕನ್ನಡದಲ್ಲಿ ಇರುವಾತನು ಅಂತ. ಇರುವಾತನು ಅಂದ್ರೆ ಯೆಹೋವ. ಯೆಹೋವ ಅಂದ್ರೆ ಯಾ ಅಂದ್ರೆ ಆತನು, ಹೋವ ಅಂದ್ರೆ ಜೀವಿಸುವನು ಅಂತೇಳಿ. ಯೆಹೋವ ಅನ್ನುವ ಪದಾರ್ಥ ಏನಪ್ಪ ಅಂದ್ರೆ ಆತನು ಜೀವಿಸುವನು ಅಂತೇಳಿ, ಅಂದ್ರೆ ಆತನು ಇರ್ತಾನಂತೇಳಿ. ಈಗ ಇರುವಾತನು ಅನ್ನುವಾಗ ಆತನ ಹೆಸರು ಯಾರ ಹೆಸರು? ತಂದೆಯಾದ ದೇವರಿಗೆ ಇರುವಂತ ಹೆಸರು. ಆತನು ಯಾವತ್ತಿಗೂ ಇರ್ತಾನೆ. ಆತನು ನಿತ್ಯದಿಂದ ಹಿಡಿದು ನಿತ್ಯದವರೆಗೂ ಆತನು ಇರ್ತಾನೆ. ಆತನು ಇರುವಾತನು. ನೋಡ್ರಿ, ಕೇಳಿಸ್ಕೊಡ್ರಿ. ಮತ್ತೆ ಇದ್ದಾತನು ಅಂದ್ರೆ ಹಿಂದೆ ಇದ್ದಾತನು, ಮುಂದೆ ಬರುವಾತನು ಅಂತ ಹೇಳಿದ ಮೇಲೆ ಇದು ತಂದೆಯಾದ ದೇವರ ಬಗ್ಗೆ ಮಾತಾಡ್ತದೆ. ತಂದೆಯಾದ ದೇವರ ಬಗ್ಗೆ ಮಾತಾಡಿದಾಗ ಅಲ್ಲಿ ಕೆಳಗೆ ನೋಡ್ತೀವಿ ಅಂದ್ರೆ ಸಿಂಹಾಸನದ ಮುಂದೆ ಇರುವ 7 ಆತ್ಮಗಳಿಂದಲೂ ಅಂತೇಳಿ ಬರೆಯಲ್ಪಟ್ಟது. ಸರಿ, ಈ ಸಿಂಹಾಸನದ ಮುಂದಿರುವ 7 ಆತ್ಮಗಳು ಯಾರು ಅಂತೇಳಿ ನಿಮಗೆ ಪ್ರಶ್ನೆ ಬರ್ತದೆ ಗೊತ್ತಿಲ್ಲ. ಹೋದ್ವಾರ ನಾನು ನಿಮಗೆ ಅದನ್ನ ಪ್ರಶ್ನೆ ಎಬ್ಬಿಸಿದೆ. ಸರಿ, ಆ 7 ಆತ್ಮಗಳು ಯಾವ ಅಂತ ಹೇಳಿ ಯೆಶಾಯನ ಬರೆದ ಗ್ರಂಥದಲ್ಲಿ ಬರೆಯಲ್ಪಟ್ಟது. ಯೆಶಾಯನ ಬರೆದ ಗ್ರಂಥ 11ನೇ ಅಧ್ಯಾಯದ 2ನೇ ವಚನದಲ್ಲಿ ಬರೆಯಲ್ಪಟ್ಟದೆ. ಜ್ಞಾನದ ಆತ್ಮ, ವಿವೇಕದ ಆತ್ಮ, ಆಲೋಚನೆಯ ಆತ್ಮ, ಪರಾಕ್ರಮದ ಆತ್ಮ, ತಿಳುವಳಿಕೆಯ ಆತ್ಮ, ಕರ್ತನ ಭಯದ ಆತ್ಮ ಮತ್ತು ದೇವರ ಆತ್ಮ ಅನ್ನುವಂತ 7 ವಿಷಯಗಳು ಎಲ್ಲಿ ಬರೆಯಲ್ಪಟ್ಟಿದ್ದಾವೆ? ಯೆಶಾಯನ ಬರೆದ ಗ್ರಂಥ 11ನೇ ಅಧ್ಯಾಯದ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಬರೀ ಅಷ್ಟು ಮಾತ್ರವಲ್ಲ, ನೀವು ಹಾಗೆ ಮುಂದೆ ಹೋಗೋದಾದ್ರೆ ಪ್ರಕಟಣೆ ಗ್ರಂಥ
4ನೇ ಅಧ್ಯಾಯದ 5ನೇ ವಚನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ತೀವಿ ಏನಪ್ಪ ಅಂದ್ರೆ ದೇವರ 7 ಆತ್ಮಗಳಾಗಿರುವ 7 ಬೆಂಕಿಯ ದೀಪಗಳು ಉರಿಯುತ್ತಿದ್ದವು ಅಂತ ಹೇಳಿ ಬರೆಯಲ್ಪಟ್ಟது. ಸರಿ, ಇವು ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಇದು ಪವಿತ್ರಾತ್ಮನ ಬೆಳಕು ಚೆಲ್ಲುವಿಕೆ. ಅಂದ್ರೆ ಪವಿತ್ರಾತ್ಮನ ಬೆಳಕು ತೋರಿಸೋದು. ಭೂಮಿಯಲ್ಲೆಲ್ಲ ದೇವರೇನ್ ಮಾಡಿದಾರಂತೆ 7 ಆತ್ಮಗಳನ್ನು ಕಳಿಸಿದ್ದಾರೆ. ಭೂಮಿಯಲ್ಲೆಲ್ಲ 7 ಆತ್ಮಗಳ ಕೆಲಸ ಮಾಡ್ತಾರೆ. ಆ 7 ಆತ್ಮಗಳು ಯಾವುವು ಮೇಲೆ ನಾವು ನೋಡಿದ್ವಿ. 7 ಆತ್ಮಗಳು ಯಾವುವು ಅಂತ ಹೇಳಿ ನಾವು ಮೇಲೆ ನೋಡಿದ್ವಿ. ಜಾಗ್ರತೆ ಕೇಳಿಸ್ಕೊಡ್ರಿ. ಆ 7 ಆತ್ಮಗಳನ್ನ ದೇವರೇನ್ ಮಾಡಿದ್ರಂತೆ ಭೂಮಿಯಲ್ಲೆಲ್ಲ ಕಳಿಸಿದಾರಂತೆ. ಆ 7 ಆತ್ಮಗಳು ಯಾವ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಸರಿ, ನಾವು ಹಾಗೆ ಮುಂದೆ ಹೋಗೋದಾದ್ರೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದ 6ನೇ ವಚನಕ್ಕೆ ಹೋಗ್ಬೇಕಾದ್ರೆ ದೇವರ 7 ಆತ್ಮಗಳು ಅಂತ ಹೇಳಿ ಮಾತಾಡ್ತಾರೆ. ಏನ್ ಮಾತಾಡ್ತದೆ? ದೇವರ 7 ಆತ್ಮಗಳು. ಈ 7 ಆತ್ಮಗಳು ಯಾವಪ್ಪ ಅಂದ್ರೆ ಇವೆಲ್ಲ ಪ್ರಪಂಚದ ಮೇಲೆ ದೇವರು ಕಳಿಸಿರುವಂತ ಆತ್ಮಗಳು. ಈ ಎಲ್ಲ ಕೆಲಸ ಮಾಡ್ತಾವೆ. ಜ್ಞಾನದ ಆತ್ಮ, ವಿವೇಕದ ಆತ್ಮ, ಆಲೋಚನೆ ಆತ್ಮ, ಪರಾಕ್ರಮದ ಆತ್ಮ, ತಿಳುವಳಿಕೆಯ ಆತ್ಮ, ಕರ್ತನ ಭಯದ ಆತ್ಮ, ಸ್ವತಃ ದೇವರ ಆತ್ಮ. ಈ ಕೆಲಸಗಳನ್ನ ಪವಿತ್ರಾತ್ಮನು ಮಾಡ್ತಾನೆ ಅಂತ ಹೇಳಿ ನಮಗೆ ಬೈಬಲ್ ಕಲಿಸ್ಕೊಡ್ತದೆ. ಹಾಗಾಗಿ ಆ 7 ಆತ್ಮಗಳು ಏನ್ ತೋರಿಸ್ತಾವ ಅಂದ್ರೆ ಕೇಳಿಸ್ಕೊಡ್ರಿ, ಇಲ್ಲಿ ಆತ್ಮ 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 ಅಂತ ಮಾತಾಡ್ತದೆ. ಬಟ್ ನಾವ್ ಇಷ್ಟು ಆತ್ಮಗಳಿದಾವ ಅಂತ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಇಷ್ಟು ಆತ್ಮಗಳಿದಾವ ಅಂತ ನನಗಂತೂ ನಂಬಕ್ ಬಹಳ ಕಷ್ಟ. ಯಾಕಂದ್ರೆ ಒಬ್ಬನೇ ಆತ್ಮ ಇರೋದು, ಅದು ಯಾರು? ದೇವರ ಆತ್ಮ. ಹಾಗಾದ್ರೆ ಇವೆಲ್ಲ ಏನು? ದೇವರ ಆತ್ಮನ ಸ್ವಭಾವಗಳು. ಇದು ನೋಡ್ರಿ, ಇದು ದೇವರ ಆತ್ಮನ ಬೆಳಕು ಚೆಲ್ಲುವಿಕೆ, ಜನರಿಗೆ ಮನವರಿಕೆ ಮಾಡೋದು. ಇದ್ಯಾವಪ್ಪ ಅಂದ್ರೆ ಈ 7 ಆತ್ಮಗಳು ಯಾವಪ್ಪ ಅಂದ್ರೆ ಪವಿತ್ರಾತ್ಮನ ಸ್ವಭಾವಗಳು. ಇವು ಪವಿತ್ರ ಆತ್ಮನ ಸ್ವಭಾವಗಳು. ಓಕೆ, ಇದು ಪವಿತ್ರಾತ್ಮ ಬಗ್ಗೆ ಏನೋ ಪ್ರಶ್ನೆ ಇದೆಯಾ? ಏನಿಲ್ಲಲ್ಲ, ಇದು ಅರ್ಥ ಆಯ್ತಾ? ಪವಿತ್ರಾತ್ಮನು ಅಂದ್ರೆ ಸಿಂಹಾಸನದ ಮುಂದಿರುವಂತ 7 ಆತ್ಮಗಳು ಅಂತ ಹೇಳಿ ಮಾತಾಡುವಾಗ ಈ ವಾಕ್ಯದಲ್ಲಿ ನಮಗೆ ಆ ಆತ್ಮಗಳು ಯಾವ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತದೆ. ಸರಿ, ನಾವು ಮೊದಲನೇದಾಗಿ ನೋಡಿದ್ವಿ ತಂದೆಯಾದ ದೇವರು. ಆ ತಂದೆಯಾದ ದೇವರು ಯಾರಪ್ಪ ಅಂದ್ರೆ ಇರುವಾತನು, ಇದ್ದಾತನು, ಬರುವಾತನು. ಆಮೇಲೆ ಪವಿತ್ರಾತ್ಮ ದೇವರು ನೋಡ್ತೇವೆ. ಆತನ ಯಾರು? ಸಿಂಹಾಸನದ ಮುಂದಿರುವಂತ 7 ಆತ್ಮಗಳ ಹತ್ರ ಮಾತಾಡ್ತದೆ. ಆ 7 ಆತ್ಮಗಳು ಯಾವುದು ಅಂತ ಹೇಳಿ ನಾವು ಕಲ್ತ್ಕೊಂಡ್ವಿ. ಈಗ ಮಗನಾದ ದೇವರು, ಈತನ ಯಾರು? ಯೇಸು ಕ್ರಿಸ್ತನು. ಸರಿ, ಈಗ ಮಗನಾದ ದೇವರ ಬಗ್ಗೆ ಇಲ್ಲಿ ಸ್ವಲ್ಪ ವಿಷಯಗಳು ಬರೆಯಲ್ಪಟ್ಟಿದ್ದಾವೆ, ಜಾಗ್ರತೆ ಕೇಳಿಸ್ಕೊಳ್ಳಿ. ಈಗ ಮಗನಾದ ದೇವರ ಬಗ್ಗೆ ಏನಂತ ಬರೆಯಲ್ಪಟ್ಟಿದಪ್ಪ ಅಂದ್ರೆ ಅಲ್ಲಿ ನೋಡ್ರಿ, ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ಭೂರಾಜರ ಪ್ರಭುವೂ ಆಗಿರುವ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗ್ಲಿ ಅಂತ ಹೇಳಿ ಹೇಳ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ಳಿ. ಈ ನಂಬತಕ್ಕ ಸಾಕ್ಷಿ ಅಂದ್ರೆ ಏನಪ್ಪಾ ಅಂದ್ರೆ ಕೇಳಿಸ್ಕೊಳ್ಳಿ. ನಂಬತಕ್ಕ ಸಾಕ್ಷಿ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ, ಜಾಗ್ರತೆ ಕೇಳಿಸ್ಕೊಳ್ಳಿ. ನಮ್ಮ ಜೀವಿತದ ನಂತರದ ಜೀವಿತದಲ್ಲಿ ಅಥವಾ ಜೀವಿತದ ಕುರಿತು ಎಷ್ಟೋ ಜನರು ಹೇಳಿದ್ದಾರೆ. ಅಂದ್ರೆ ನಾವು ಸತ್ ಮೇಲೆ ಎಲ್ಲೋ ಹೋಗ್ತೇವೆ. ಕೆಲವರು ಹೇಳ್ತಾರೆ ನಾವು ಸತ್ ಮೇಲೆ ಏನಾಗ್ತೇವೆ, ಮತ್ತೆ ಹುಟ್ಟು ಬರ್ತೇವೆ. ಸತ್ ಮೇಲೆ ನಾವು ನರಿಗಳಾಗ್ಬಿಡ್ತೇವೆ. ಸತ್ ಮೇಲೆ ನಾವು ದೆವ್ವಗಳಾಗ್ತೇವೆ. ನಮಗೆ ಬಹಳ ಜನ ಹೇಳಿದ್ದಾರೆ. ಆದ್ರೆ ಆ ಎಲ್ಲದರಲ್ಲಿ ನಂಬತಕ್ಕ ಸಾಕ್ಷಿ ಮಾತ್ರ ಯೇಸು ಕ್ರಿಸ್ತನು ಮಾತ್ರ. ಅಂದ್ರೆ ಯೇಸು ಕ್ರಿಸ್ತನು ಯಾಕಪ್ಪ ಈ ಭೂಲೋಕಕ್ಕೆ ಬಂದ ಅಂದ್ರೆ ಕೇಳಿಸ್ಕೊಡ್ರಿ, 2 ವಿಷಯಗಳನ್ನ ಜಾಗ್ರತೆ ಕೇಳಿಸ್ಕೊಡ್ರಿ. 2 ವಿಷಯ ಅಂದ್ರೆ 3 ವಿಷಯ. ಒಂದನೇದು ಪರಲೋಕ ಅನ್ನೋದು ಹೇಗಿರ್ತದೆ, ತಂದೆಯಾದ ದೇವರ ಗುಣಾತಿಶಯಗಳೇ. ತಂದೆಯಾದ ದೇವರು ಹೇಗಿರ್ತಾನೆ, ಆತನ ಹೇಗೆ ಕರೀತಾನೆ, ಆತನ ಹೇಗೆ ನಡೆಸ್ತಾನೆ ಅಂದ್ರೆ ತಂದೆಯಾದ ದೇವರ ಮನಸ್ಸನ್ನ ತೋರಿಸುವುದಕ್ಕೋಸ್ಕರ ಬಂದ. ಒಂದನೇದು. 2ನೇ ಅಂದ್ರೆ ತಂದೆಯಾದ ದೇವರಿಗೆ ನಾವು ಹೇಗೆ ನಡ್ಕೊಳ್ಬೇಕು. ಒಂದನೇದು ತಂದೆಯಾದ ದೇವರು ಹೇಗಿರ್ತಾರೆ, 2ನೇದು ತಂದೆಯಾದ ದೇವರಿಗೆ ನಾವು ಹೇಗೆ ನಡ್ಕೊಳ್ಬೇಕು ಅಂತೇಳಿ ಆತ ನಡೆ ತೋರಿಸ್ತ. ಆಮೇಲೆ ಮುಂದೆ 3ನೇದಾಗಿ ನಾವು ಹೇಗಪ್ಪ ಆತನಿಗೋಸ್ಕರ ಜೀವಿಸಬೇಕು ಅನ್ನೋ ವಿಷಯವನ್ನ ಆತ ತೋರಿಸಿದ. ಈಗ ನಾವು ಸತ್ತ ಮೇಲೆ ಏನಾಗ್ತೀವಿ ಅಂತ ಹೇಳಿ ಪ್ರಪಂಚದಲ್ಲಿ ಬಹಳ ಜನರು ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾವು ಸತ್ತರೆ ದೆವ್ವಗಳಾಗ್ತೇವೆ ಅಂತ ಹೇಳಿ, ನಮಗೆ ಪರಲೋಕ ಅಥವಾ ಸ್ವರ್ಗ ನರಕ ಅನ್ನೋದಿಲ್ಲ, ಭೂಲೋಕದಲ್ಲಿ ಎಲ್ಲ ಇದಾವೆ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಅಯ್ಯೋ ಬೇಡಪ್ಪ, ಏನಾಗ್ತದೋ ಏನ್ ಬಿಡ್ತದೋ ಗೊತ್ತಿಲ್ಲ, ತಿನ್ನೋಣ ಕುಡಿಯೋಣ ಸತ್ತೋಗೋಣ ಅಂತ ಕೆಲವರು ಹೇಳ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ.
ನಾವು ಪರಲೋಕಕ್ಕೆ ಹೋಗ್ತೀವಿ ಹೋಗಲ್ಲ ಅನ್ನೋ ವಿಷಯದಲ್ಲಿ ಬಹಳಷ್ಟು ಜನರು ಬಹಳಷ್ಟು ವಿಧದಲ್ಲಿ ನಮಗೆ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಆದ್ರೆ ಕೆಲವರು ಹೇಳ್ತಾರೆ ನಾವು 7 ಜನ್ಮಗಳ ಆದ್ಮೇಲೆ ಪರಲೋಕ ಪಡಿತೀವಿ, ಸ್ವರ್ಗ ಪಡಿತೀವಿ ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ನಮ್ಗೆ ಸ್ವರ್ಗ ಸಿಗಲ್ಲ, ನಾವು ನಾಯಿ ನರಿಗಳಾಗ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜೀವಿತ ಕಾಲದ ನಂತರದಲ್ಲಿ ಏನಾಗ್ತದೆ ಅಂತ ಹೇಳಿ ಬಹಳ ಜನರು ಬಹಳ ಹೇಳಿದ್ದಾರೆ. ಆದ್ರೆ ಆ ಹೇಳಿರೋ ಎಲ್ಲರಿಗಿಂತ ಮುಖ್ಯವಾದ ಸಾಕ್ಷಿ ಯಾರಪ್ಪ ಅಂದ್ರೆ, ನಂಬತಕ್ಕ ಸಾಕ್ಷಿ ಯಾರಂದ್ರೆ ಯೇಸು ಕೃಷ್ಣ. ಹಾಗಾಗಿ ನಾವು ಯೇಸು ಕ್ರಿಸ್ತನ ಮಾತುಗಳನ್ನ ಹೇಗೆ ನಂಬಕ್ ಸಾಧ್ಯ? ನೋಡ್ರಿ, ನಾನು ಹೇಳಿಸ್ಕೊಡ್ರಿ. ಲೋಕದಲ್ಲಿ ಹೇಳುವಂತ ಎಲ್ಲಾ ಜನರು ಹೇಳ್ತಾರಲ್ಲ, ನಾವು ಸತ್ ಮೇಲೆ ಹಾಗಾಗ್ತೇವೆ, ನಾವು ಸತ್ ಮೇಲೆ ನಮ್ಗೆ ಇಷ್ಟು ಜನ್ಮ ಆಗ್ತದೆ, ನಾವು ಹೀಗಾಗಿ ಬರ್ತೇವೆ, ನಾಯಿಯಾಗಿ ಬರ್ತೇವೆ, ನರಿಯಾಗಿ ಬರ್ತೇವೆ ಅಂತ ನಾವು ಹೇಳ್ತಾರಲ್ಲ, ಅವೆಲ್ಲವೂ ನಾವು ನಂಬಕ್ ಯಾಕಾಗಲ್ಲ ಅಂದ್ರೆ ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ, ಅವುಗಳನ್ನ ನಾವು ಯಾವ ಅನುಭವಿಸಕ್ಕಾಗಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನ್ ಹೇಳಿದ್ದನ್ನು ನಾವು ನಂಬಕ್ಕಾಗ್ತದೆ. ಯಾಕೆ ನಂಬೇಕಂದ್ರೆ ಯೇಸು ಕ್ರಿಸ್ತನ್ ತೋರಿಸಿದ್ದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹಾಗಾದ್ರೆ ಏನಾಗಿದ್ದಾರೆ? ನಂಬತಕ್ಕ ಸಾಕ್ಷಿ. ಅದು ನಂಬೋದು, ಆತನ ಹೇಳ್ತಿರೋದೆಲ್ಲ ಕರೆಕ್ಟ್ ಅಂತ ಹೇಳಿ ನಾವು ನಂಬೋದು. ಕೇಳಿಸ್ಕೊಡ್ರಿ, ಪ್ರಪಂಚದೊಳಗೆ ಒಂದೇ ಒಂದು ಸಾಕ್ಷಿಯನ್ನು ಅಳಿಸಿ ಹಾಕ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ರಾಜರು, ಮಹಾರಾಜರು, ಜನರು, ಎಲ್ಲರೂ, ಶ್ರೀಮಂತರು, ಜ್ಞಾನಿಗಳು, ತತ್ವಜ್ಞಾನಿಗಳು ಒಂದೇ ಸಾಕ್ಷಿನ ಅಳಿಸಿ ಹಾಕ್ಬೇಕಂತ ಬಯಸಿದ್ರೆ ಆ ಸಾಕ್ಷಿ ಅಂದ್ರೆ ದೇವರ ವಾಕ್ಯ ಒಬ್ಬ ಸಾಕ್ಷಿ. ಈ ದೇವರ ವಾಕ್ಯದಲ್ಲಿ ದೇವರ ಮಾತುಗಳು ದೇವರು ನುಡಿದಿರೋದ್ರಿಂದ ಇದನ್ನ ಅಳಿಸಿ ಹಾಕ್ಬೇಕಂದ್ರೆ ಇಡೀ ಪ್ರಪಂಚ ಇವತ್ತು ಕ್ರೈಸ್ತತ್ವಕ್ಕೂ ದೇವರ ವಾಕ್ಯಕ್ಕೂ ವಿರುದ್ಧವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಯಾಕಂದ್ರೆ ಅದು ನಂಬತಕ್ಕ ಸಾಕ್ಷಿ. ಅದನ್ನ ಹಾಳು ಮಾಡ್ಬೇಕಂದ್ರೆ ಬಹಳ ವಿಷಯಗಳು ಮಾಡ್ತಾರೆ. ನಮ್ಮ ದೇಶದಲ್ಲಿ ಯೇಸು ಕ್ರಿಸ್ತನ ಇಲ್ಲೇ ಇಲ್ಲ ಅಂತ ಮಾತಾಡ್ತಾರೆ. ಯೇಸು ಕ್ರಿಸ್ತನ ಒಬ್ಬ ಕಲ್ಪನಾ ಕಥೆ, ಒಂದು ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿಕೊಂಡಂತ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಕ್ಯಾರೆಕ್ಟರ್ ಅಂತ ಆಗ್ತದೆ ನಿಮಗೆ, ಕಾರ್ಟೂನ್ ಮಾಡ್ತೀವಿ ನಾವು, ಏನು ಟಿವಿ ಒಳಗೆ ಗೊಂಬೆ ಆಟ ಮಾಡ್ತೀವಲ್ಲ, ಆ ತರ ಒಂದು ಕ್ಯಾರೆಕ್ಟರ್ನ ಯೇಸು ಕ್ರಿಸ್ತನ ಬಗ್ಗೆ ಕ್ರೈಸ್ತರು ಮಾಡ್ಕೊಂಡಿದ್ದಾನಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಯೇಸು ಕ್ರಿಸ್ತನು ಹುಟ್ಟಿ ಆದ್ಮೇಲೆ ಆತನು ಹುಟ್ಟಿದ ತರುವಾಯ 33 ವರ್ಷ ತನಕ ಎಲ್ಲಿದ್ದ, 30 ವರ್ಷ ತನಕ ಎಲ್ಲಿದ್ದ ಅಂತ ಹೇಳಿ ಬೈಬಲ್ ಎಲ್ಲಿ ಹೇಳೋದಿಲ್ಲ. ಆತನು ಎಲ್ಲಿದ್ದ, ಅಲ್ಲಿಂದ ಇಲ್ಲಿ ಬಂದ, ಇಲ್ಲಿಂದ ಕೇರಳ ಬಂದ, ಕೇರಳದಿಂದ ಹೀಗೆ ಸಂಚಾರ ಮಾಡಿಕೊಂಡು ಇಲ್ಲಿಂದ ಹೋಗಿ ನಂದಾಲಂ ಅಂತ, ಅಂದ್ರೆ ಅನಂದಾಲಂ ಯಾವ ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿ ಒಳಗೆ ಆತನು ಜ್ಞಾನ ಬುದ್ಧಿ ವಿವೇಕಗಳನ್ನು ಪಡ್ಕೊಂಡು ಅದಾದ್ಮೇಲೆ ಆತನ ಏನ್ ಮಾಡ್ದ, ಹಿಮಾಲಯ ಹತ್ರ ಹೋಗಿ ಆತನ ಸತ್ತೋದ, ಜಮ್ಮು ಕಾಶ್ಮೀರ ಅಂತ ಅನ್ಕೊಂತೀವಿ, ಜಮ್ಮು ಕಾಶ್ಮೀರ ಹತ್ರ ಸತ್ತೋದ, ಆತನ ಸಮಾಧಿ ಇದೆ ನೋಡ್ರಿ ಅಂತ ಹೇಳ್ತಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಸಾಕಷ್ಟು ಜನರು ಆತನ ಸಾಕ್ಷಿಯನ್ನ ಹಾಳು ಮಾಡ್ಬೇಕಂತ ಟ್ರೈ ಮಾಡ್ತಾರೆ. ಇವತ್ತಿ ಜನರು ಮಾಡ್ತಾರೆ. ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದಾಗ ಆತನ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ ನಿಮಗೆ? ರೋಮ್ ಚಕ್ರವರ್ತಿ, ರೋಮ್ನ ಸೈನಿಕರು ಅವತ್ತು ಯಹೂದ್ಯರ ಮಾತುಗಳನ್ನ ಕಟ್ಕೊಂಡು ಯೇಸು ಕ್ರಿಸ್ತನ ಜೀವಂತವಾಗಿ ಎದ್ದೇಳಲಿಲ್ಲ. ಆತನ ಏನಾಗಿದ್ದಾನೆ, ಶಿಷ್ಯರು ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಸುಳ್ಳು ಸಾಕ್ಷಿಯನ್ನು ಹಬ್ಬಿಸ್ಬಿಟ್ರು. ಅಂದ್ರೆ ಈ ಸಾಕ್ಷಿಯನ್ನು ಹಾಳು ಮಾಡಬೇಕು ಅಂತ ಹೇಳಿ ಎಲ್ಲ ಆಂಗಲ್ ಟ್ರೈ ಮಾಡ್ತಾರೆ. ಆದ್ರೆ ಇದು ನಂಬತಕ್ಕ ಸಾಕ್ಷಿ. ನೀವೇನೇ ಮಾಡ್ರಿ, ಇದು ನಂಬತಕ್ಕ ಸಾಕ್ಷಿ. ಪ್ರಪಂಚದೊಳಗೆ ಏನಾದ್ರೂ ಯಾವ್ದಾದ್ರು ಜೀವಿತ ಅಂದ್ರೆ ಹುಟ್ಟು, ಜೀವನ, ಮರಣದ ಕುರಿತು ಸಾಕ್ಷಿ ಏನಾದ್ರು ನಂಬೇಕಂದ್ರೆ ಅದು ಕೇವಲ ಯೇಸು ಕ್ರಿಸ್ತನ ಸಾಕ್ಷಿ ಮಾತ್ರವೇ ನಂಬಕ್ ಸಾಧ್ಯ. ಮಿಕ್ಕ ಯಾವುದು ಸಹ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಾಗ್ರತೆ ಕೇಳಿಸ್ಕೊಳ್ರಿ, ಕಿವಿ ತೆರೆದು ಕೇಳಿಸ್ಕೊಳ್ರಿ. ಯೇಸು ಕ್ರಿಸ್ತನ ಸಾಕ್ಷಿ ಅಲ್ಲದೆ ಮತ್ಯಾವ ಸಾಕ್ಷಿ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಬಿಟ್ರೆ ಎಲ್ಲವೂ ಸುಳ್ಳು ಸಾಕ್ಷಿಗಳಾಗಿದ್ದಾವೆ. ಅದಕ್ಕೆ ಲೋಕದೊಳಗೆ ಸೈತಾನ ಏನ್ ಮಾಡ್ತಾನೆ, ಸುಳ್ಳು ಸಂಪ್ರದಾಯಗಳನ್ನ, ಸುಳ್ಳು ಕಾರ್ಯಗಳನ್ನ ತಂದು ಈ ಸತ್ಯವನ್ನು ನಂಬದಿದ್ದರೆ ಮಾಡಿ ಇವತ್ತಿಗೂ ಸಹ ಎಷ್ಟೋ ಪಾಸ್ಟರ್ಗಳು ಸತ್ತಂತವರು ನೀವು ಹೀಗಾಗ್ತೀರಿ, ಸತ್ತಂತವರು ದೆವ್ವ ಬರ್ತಾರೆ, ಸತ್ತಂತವ್ರು ಹಾಗಾಗ್ತಾರೆ, ಹೀಗಾಗ್ತಾರೆ, ಎಷ್ಟೋ ಪಾಸ್ಟರ್ಗಳು ಅಂತಾರೆ. ಯಾಕಂದ್ರೆ ಯಾ ಸತ್ಯ ಸಾಕ್ಷಿ ಅಂದ್ರೆ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ಆತ ಸಾಕ್ಷಿ ನುಡಿದು ಹೋಗಿದ್ದಾನೆ. ಆ ಸಾಕ್ಷಿ ನಾವು ನಂಬಕ್ಕಾಗ್ತಾರೆ. ಆದ್ರೆ ಇವತ್ತು ನಿಮಗೆ ನಾನು ಹೇಳುವಂತ ವಿಷಯ, ಈ ಲೋಕದ ಜೀವಿತದ ನಂತರದಲ್ಲೇ ಏನೆಲ್ಲ ಇದೆಯೋ ಅದೆಲ್ಲದ ಕುರಿತ ನಂಬತಕ್ಕ ಸಾಕ್ಷಿ ಯಾರು? ಯೇಸು ಕ್ರಿಸ್ತ, ಮಗನಾದ ದೇವರು. ಆ ಮಗನಾದ ದೇವರು ಯಾರು? ಯೇಸು ಕ್ರಿಸ್ತ. ನಾವು ಮೇಲೆ ನೋಡಿದ್ವಿ ತಂದೆಯಾದ ದೇವರು, ನಾವು ಮೇಲೆ ನೋಡಿದ್ವಿ ತಂದೆಯಾದ ದೇವರನ್ನ ನೋಡ್ಕೊಂಡ್ವಿ.
ಆಮೇಲೆ ಪವಿತ್ರಾತ್ಮ ದೇವರು ನೋಡ್ಕೊಂಡ್ವಿ. ಈಗ ನಾವು ಯಾವ ಬಗ್ಗೆ ಕಲಿತಾ ಇದ್ದೇವೆ? ಮಗನಾದ ದೇವರ ಬಗ್ಗೆ. ಸರಿ, ಆತನ ಬಗ್ಗೆ ಹೇಳಲ್ಪಟ್ಟದ ವಿಷಯ, ಮೊದಲನೇ ವಿಷಯ ಏನು? ನಂಬತಕ್ಕ ಸಾಕ್ಷಿ. ಎರಡನೇ ಕೇಳಿಸ್ಕೊಳ್ಳಿ, ಸತ್ತವರೊಳಗಿಂದ ಮೊದಲು ಎದ್ದು ಬಂದ ಆತನ ಅಂತ ಹೇಳಿ. ಸರಿ, ಸತ್ತವರೊಳಗಿಂದ ಯೇಸು ಕ್ರಿಸ್ತನೇ ಫಸ್ಟ್ ಎದ್ದು ಬಂದಿದ್ದ? ಯೇಸು ಕ್ರಿಸ್ತನಿಂದ ಬಂದು ಯಾರು ಎದ್ದೇಳಿಲ್ವಾ? ಲಾಸರ್ ಯಾವಾಗ ಎದ್ದ? ಯೇಸು ಕ್ರಿಸ್ತನಿಂದ ಮೊದಲ, ಯೇಸು ಕ್ರಿಸ್ತನ ನಂತರ? ಯೇಸು ಕ್ರಿಸ್ತನಿಂದ ಮೊದಲು. 12 ವರ್ಷ ಹುಡುಗಿ ಯಾವಾಗ ಎದ್ದಳು? ಸತ್ತವಳು. ಯೇಸು ಕ್ರಿಸ್ತನಿಂದ ಮೊದಲು ಎದ್ದ, ಯೇಸು ಕ್ರಿಸ್ತನ ನಂತರ ಎದ್ದ? ಯೇಸು ಕ್ರಿಸ್ತನಿಂದ ಮೊದಲೇ. ಒಬ್ಬ ಯವನಸ್ಥನ ನಾಯಿ ಎಂಬ ಹೂವನ್ನ ತಗೊಂಡು ಬರ್ತಾ ಇರ್ತಾರೆ, ಚಟ್ಟನ್ನ ತಗೊಂಡು ಬರ್ತಾ ಇರ್ತಾರೆ. ತಗೊಂಡು ಬರ್ಬೇಕಾದ್ರೆ ಅದನ್ನ ತಗೊಂಡು ಬರ್ಬೇಕಾದ್ರೆ ಚಟ್ಟ ಮುಟ್ಟಿದಾಗ ಬಿಡ್ತಾರೆ. ಅಂದ್ರೆ ಎಷ್ಟು ಜನ ಸತ್ತವ್ರು ಎದ್ದಿದ್ದಾರೆ. ಹಾಗಾದ್ರೆ ಈತನೇ ಮೊದಲಿಗೆನಂದ್ರೆ ಮತ್ತೆ ಹಾಗಾದ್ರೆ ಅವ್ರು ಸತ್ತಿದ್ರಲ್ಲ, ಮತ್ತೆ ಅವ್ರು ಸತ್ತದ ಆ ರೀತಿ ಅಲ್ವಾ? ಸರಿ, ಅವ್ರು ಅದ್ಭುತ ಪಡ್ಕೊಂಡ್ರು. ಹಳೆ ಒಡಂಬಡಿಕೆಯಲ್ಲಿ ಸಹ ಎಷ್ಟು ಜನ ಸತ್ತವರಿದ್ದಾರೆ. ಎಲಿಯ ಎಬ್ಬಿಸಿದ್ದಾನೆ, ಎಲೀಷ ಎಬ್ಬಿಸಿದ್ದಾನೆ, ಸತ್ತವ್ರು ಎಬ್ಬಿಸಿದ್ದಾನೆ. ಆದ್ರೆ ಇಲ್ಲಿ ಹೇಳ್ತಿರೋದೇನಪ್ಪಾ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ಳಿ, ಜಾಗ್ರತೆ ಕೇಳಿಸ್ಕೊಳ್ಳಿ. ಲೋಕದಲ್ಲಿ ಬಹಳ ಜನ ಸತ್ತು ಎದ್ದಿದ್ದಾರೆ, ಮತ್ತೆ ಅವ್ರು ಸತ್ತು ಹೋಗಿದ್ದಾರೆ. ಎಲ್ಲರೂ ಸತ್ಪಡಿದ್ದಾರೆ, ಸತ್ತೆದ್ರು ಮತ್ತೆ ಸತ್ತೋದ್ರು. ಆದ್ರೆ ಯೇಸು ಕ್ರಿಸ್ತನು ಮಾತ್ರವೇ ಸತ್ತು ಎದ್ದು ಇದುವರೆಗೂ ಜೀವಿಸ್ತಿರೋದು. ಇದುವರೆಗೂ ಯೇಸು ಕ್ರಿಸ್ತನು ಜೀವಿಸ್ತಿರೋದು ಯೇಸು ಕ್ರಿಸ್ತನು ಒಬ್ಬನೇ. ಸತ್ತಿದ್ದಾರೆ ಬಹಳ ಜನರು, ಸತ್ತು ಮತ್ತೆ ಜೀವಂತವಾಗಿ ಎದ್ದು ಮತ್ತೆ ಸತ್ತು ಹೋಗಿದ್ದಾರೆ. ಬಟ್ ಯೇಸು ಕ್ರಿಸ್ತನು ಒಬ್ಬನೇ ಸತ್ತು ಹೋಣಪಟ್ಟು ಮತ್ತೆ ಎದ್ದು ಇವತ್ತಿನವರೆಗೂ ಜೀವಿಸ್ತಾ ಇದ್ದಾರೆ. ಹಾಗಾಗಿ ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು ಅಂದ್ರೆ ಎಂದೆಂದಿಗೂ ಜೀವಿಸುವ ಆತನದ ಅರ್ಥ. ಎಂದೆಂದಿಗೂ, ಫಾರ್ ಎವರ್ ಆತನು ಜೀವಿಸುವವನು ಎಂಬುದಾಗಿ ಅದರ ಅರ್ಥ. ನಂಬತಕ್ಕ ಸಾಕ್ಷಿ, ಮತ್ತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನಂತ ಹೇಳಿದ ಮೇಲೆ ಈಗ ನೋಡ್ರಿ ಕೆಳಗೆ ಹೇಳ್ತದೆ, ಏನ್ ಹೇಳ್ತದೆ? ಭೂರಾಜರ ಪ್ರಭುವಿನಿಂದಲೂ, ಭೂರಾಜರ ಪ್ರಭುವಿನಿಂದಲೂ. ಕೇಳಿಸ್ಕೊಡ್ರಿ, ಈ ಮಾತು ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಡ್ರಿ. ಭೂರಾಜರ ಪ್ರಭುವಿನಿಂದಲೂ ಅಂದ್ರೆ ಇದ್ದಾತನು, ಇರುವಾತನು, ಬರುವಾತನಿಂದಲೂ, ಸಿಂಹಾಸನದ ಮುಂದಿರುವಂತ 7 ಆತ್ಮನಿಂದಲೂ, ಮತ್ತು ಅಂದ್ರೆ ನಂಬತಕ್ಕ ಸಾಕ್ಷಿಯಿಂದಲೂ, ಸತ್ತವಳಿಂದ ಮೊದಲು ಎದ್ದು ಬಂದಾತನಿಂದಲೂ, ಭೂರಾಜರ ಪ್ರಭುವಿನಿಂದಲೂ ನಿಮಗೇನಾಗ್ಲಿ ಕೃಪೆಯು ಶಾಂತಿ ಆಗಂತ ವಿಷಯ ಇದೆ. ಕೃಪೆ ಶಾಂತಿ ಆಗೈತೆ. ಈ ಭೂರಾಜರು ಅಂದ್ರೆ ಯಾರು ಗೊತ್ತಾ? ಭೂರಾಜರು ಅಂದ್ರೆ ಯಾರು ಗೊತ್ತಾ? ಇವತ್ತು ಪ್ರಪಂಚದಲ್ಲಿ ಯಾರೆಲ್ಲ ರಾಜರಿದ್ದಾರೋ ಇದ್ರು ಅವ್ರ ಬಗ್ಗೆ ಮಾತಾಡ್ತಾರೆ. ಇವಾಗ ನೀವು ರಾಜರು ನೋಡಕ್ ಸಾಧ್ಯನಾ? ರಾಜರು ಇವತ್ತು ಕೆಲವು ದೇಶಗಳಲ್ಲಿ ಇದ್ದಾರೆ. ಈಗ ನಮ್ಮ ದೇಶದಲ್ಲೂ ಸಹ, ನಮ್ಮ ಕರ್ನಾಟಕದಲ್ಲಿ, ಮೈಸೂರಲ್ಲಿ ಇದ್ದಾರೆ ರಾಜರು. ಆದ್ರೆ ಅವ್ರು ರಾಜರು ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ. ಜಾಗ್ರತೆ ಕೇಳಿಸ್ಕೊಡ್ರಿ. ಅವತ್ತಿನ ಕಾಲದಲ್ಲಿ ರಾಜರು, ಇವತ್ತ್ಯಾರು? ಇವತ್ತು ನಾವು ದೇಶಗಳನ್ನ ಆಳುವಂತ ಅಧಿಕಾರಿಗಳನ್ನ ನೋಡ್ತೇವೆ. ಈಗ ಈ ಅಧಿಕಾರಿಗಳಿಗೆ ಒಂದು ಅಧಿಕಾರ ಇರ್ತದೆ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬ ರಾಜ ಮನಸ್ಸು ಮಾಡಿದ್ರೆ ಆ ದೇಶ ಉಳಿಸಬಹುದು, ಆ ದೇಶ ಹಾಳು ಮಾಡಲೂಬಹುದು. ಒಬ್ಬ ರಾಜ ಮನಸ್ಸು ಮಾಡಿದ್ರೆ ಯಾವ ಕಟ್ಟಳೆಗಳನ್ನು ಬೇಕಾದ್ರೆ ತರಬಹುದು, ಯಾವ ಕಾಯ್ದೆಗಳನ್ನು ಬೇಕಾದ್ರೆ ತರಬಹುದು, ಯಾವ ಆಜ್ಞೆಗಳನ್ನ ಬೇಕಾದ್ರೆ ತರಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಯಾಕಂದ್ರೆ ಅವ್ರಿಗೆ ಅಷ್ಟು ಪವರ್ ಇರ್ತದೆ. ಆದ್ರೆ ಭೂಲೋಕದ ಎಲ್ಲಾ ರಾಜರು ಭೂಮಿಯನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಂಡು ಅವ್ರ ದಾರಿ ನಡೆಸ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತನು ಯಾರಂತೆ? ಭೂಲೋಕದ ಎಲ್ಲಾ ಅಧಿಕಾರ ಇಟ್ಕೊಂಡು ಭೂಮಿಯನ್ನು ಆಳುವಂತ ಜನರಿಗೆ ಏನಂತ ಆತನು? ರಾಜನಂತೆ. ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ, ಇಲ್ಲಿ ಏನ್ ಮಾತಾಡ್ತದೆ? ಭೂರಾಜರ ಪ್ರಭು ಅಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ? ಅಧಿಕಾರ. ಏನದು? ಆತನ ಅಧಿಕಾರ ಇದೆ. ನೀವು ಯಾವತ್ತು ಭೂರಾಜನ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಗಮನ ಕೊಡ್ಬೇಡ್ರಿ. ಅವರಿಗೊಬ್ಬ ರಾಜ ಇದ್ದಾನೆ, ಆತನ ಏನ್ ಮಾಡ್ತಾರೆ ಅದನ್ನ ಗಮನ ಕೊಡ್ರಿ. ಮತ್ತೆ ನಾನು ರಿಪೀಟ್ ಮಾಡ್ತೇನೆ ನಿಮಗೆ, ಭೂಲೋಕದಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೋ ಅದ್ರ ಬಗ್ಗೆ ಗಮನ ಕೊಡ್ಬೇಡ್ರಿ. ರಾಜರು ಏನ್ ಮಾಡ್ತಾರೋ ಅದ್ರ ಬಗ್ಗೆ ಗಮನ ಕೊಡಕ್ ಹೋಗ್ಬೇಡ್ರಿ. ಭೂಲೋಕದ ಅಧಿಕಾರಿಗಳು ಏನ್ ಮಾಡ್ತಾರೋ ಗಮನ ಕೊಡಕ್ ಹೋಗ್ಬೇಡ್ರಿ. ಭೂಲೋಕದ ರಾಜರು ಏನ್ ಮಾಡ್ತಾರೋ ಅದಕ್ಕೆ ಗಮನ ಕೊಡಕ್ ಹೋಗ್ಬೇಡ್ರಿ. ಭೂಲೋಕದ ಯಾವ ಶಕ್ತಿಗಳು ಸಹ ಏನ್ ಕೆಲಸ ಮಾಡ್ತಾರೋ ಅದಕ್ಕೆ ಗಮನ ಕೊಡಕ್ ಹೋಗ್ಬೇಡ್ರಿ. ಅವುಗಳಿಗೆ ರಾಜನಾದಂತ, ರಾಜಾದಿ ರಾಜನಾದಂತ ಯೇಸು ಕ್ರಿಸ್ತನಿಗೆ ಗಮನ ಕೊಡ್ರಿ. ಇದುವೇ ಸಂದೇಶ ಇದರಲ್ಲಿರೋದು. ನಾವು ಮನುಷ್ಯರು ಮಾಡುವಂತ ಕಟ್ಟಳೆಗಳು, ಮನುಷ್ಯರು ಮಾಡುವಂತ ಆಜ್ಞೆಗಳು, ಮನುಷ್ಯರು ಮಾಡುವಂತ
ಅಧಿಕಾರಿಗಳು ಮನುಷ್ಯರು ಮಾಡುವಂತ ಸಂಗತಿಯನ್ನು ನಾವು ಭಯ ಪಡ್ಬಿಡ್ತಾರೆ. ಆದ್ರೆ ಒಂದೆಂಟರಲ್ಲಿ ಅವರೆಲ್ಲರ ಕೀಲಿ ಯಾರ ಕೈಲಿದೆ? ಯೇಸು ಕ್ರಿಸ್ತನ ಕೈಲಿದೆ. ಯೇಸು ಕ್ರಿಸ್ತನ ಕೈಲಿದೆ. ಅದಕ್ಕೆ ರಾಜನ ಸಂಕಲ್ಪಗಳು ಅನೇಕವಿದ್ರು ಸಹ ಅದು ಯಾರ ಕೈಲಿದಾವಂತೆ? ಯೆಹೋವನ ಕೈಲಿದಾವಂತವೆಲ್ಲ. ಒಬ್ಬ ಅಧಿಕಾರಿಯ ಅಧಿಕಾರವೇ ದೇವರ ಕೈಲಿಲ್ಲ. ಎಲ್ಲಾ ಪರಿಸ್ಥಿತಿಗಳು ಯಾರ ಕೈಲಿದ್ದಾವೆ? ದೇವರ ಕೈಲಿದ್ದಾವೆ. ಅದಕ್ಕೆ ದೇವರ ಕೈ ಪರಿಸ್ಥಿತಿಗಳಿದಾವೆ. ದೇವರ ಕೈ ಪರಿಸ್ಥಿತಿ ಇರೋದ್ರಿಂದ ನಾವು ದೇವರ ಕೈಲೇ ಬೀಳಬೇಕು. ಈಗ ವಾಕ್ಯ ಹೇಳ್ತದೆ, ಕೇಳಿಸ್ಕೊಳ್ಳಿ, ಜಾಗ್ರತೆ ಕೇಳಿಸ್ಕೊಳ್ಳಿ. ಆತನ ಏನ್ ಮಾಡಿದ್ದಾರೆ? ಎಲ್ಲವನ್ನ ಜಯಿಸಿ, ಎಲ್ಲವನ್ನ ನಿರ್ನಾಮ ಮಾಡಿ ಈ ಲೋಕದ ಅಧಿಕಾರವನ್ನು ತಿರುಗಿ ಪಡ್ಕೊಂಡಿದ್ದಾರೆ. ಆತನದನ್ನ ತೆಗೆದುಕೊಂಡಿದ್ದ ತನ್ನ ಸ್ವಾರ್ಥ ಕೊಡೋದ್ರ ಮುಖಾಂತರವಾಗಿ. ಈಗ ಆತನ ತಕೊಂಡ ಮೇಲೆ ಆತನ ಹೇಳ್ತಾರೆ, ತಕ್ಕ ಕಾಲದಲ್ಲಿ ನಮ್ಮ ಮೇಲೆ ಅಂತ ಹೇಳಿದ್ರೆ, ಅಂದ್ರೆ ಆ ಕಾಲ, ಆ ಸಮಯ ಯಾರ ಕೈಲಿದೆ? ದೇವರ ಕೈಲಿದೆ. ಆತನ ತಕ್ಕ ಸಮಯದಲ್ಲಿ ನಮ್ಮ ಮೇಲೆ ಇರ್ತಾನೆ. ಆದ್ರೆ ಅಲ್ಲಿ ತನಕ ಆತನ ಅಧಿಕಾರಕ್ಕೆ ನಾವು ಅಧೀನವಾಗಿರಬೇಕು. ಅದಕ್ಕೆ ಎಲ್ಲಾರು ಏನೇ ಮಾಡ್ಕೊಳ್ಳಿ, ಬಟ್ ಅವ್ರ ಮಾತು ನಾವು ನಂಬಾರ್ದು. ಯಾರು ನಂಬಬೇಕು? ಇದು ನಾವು ನಂಬಬೇಕು. ಈಗ ಭೂರಾಜನ ಏನ್ ಮಾಡ್ತಾ ಇದ್ದಾರೆ, ಭೂರಾಜನ ಹೇಗಿದ್ದಾರೆ, ಅವ್ರು ಯಾರು ಮಾಡಿದ್ರು, ಅದನ್ನ ನಮಗೆ ಬೇಕಾಗಿರೋದು. ನಮ್ಮ ಪ್ರಭು, ಭೂರಾಜನಿಗೆ ಪ್ರಭುವಾಗಿರುವಂತ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅನ್ನೋದು ಇದು ಬಹಳ ಪ್ರಾಮುಖ್ಯ. ಹಾಗಾದ್ರೆ ಯಾರಿಗೆ ಕೃಪೆ ವಿಶ್ರಾಂತಿಯು? ಯಾರಿಂದ ಕೃಪೆ ವಿಶ್ರಾಂತಿಯು? ತಂದೆಯ ದೇವರಿಂದಲೂ. ಯಾರಿಂದ ಕೃಪೆ ವಿಶ್ರಾಂತಿಯು? ಪವಿತ್ರಾತ್ಮ ದೇವರಿಂದಲೂ. ಯಾರಿಂದ ಕೃಪೆ ವಿಶ್ರಾಂತಿಯು? ಮಗನಾದ ಯೇಸು ಕ್ರಿಸ್ತನಿಂದಲೂ. ಹಾಗಾಗಿ ಯಾರಿಗೆ ಕೃಪೆ ವಿಶ್ರಾಂತಿಯು? ಆಸ್ಯದಲ್ಲಿರುವಂತ 7 ಸಭೆಗಳಿಗೆ. ಆಸ್ಯದಲ್ಲಿರುವಂತ 7 ಸಭೆಗಳಿಗೆ. ಅಂದ್ರೆ ಆಸೆ ಅಂದ್ರೆ ಇವತ್ತು ಎಲ್ಲಿದೆ? ಅದು ಇಂದಿನ ಟರ್ಕಿ ದೇಶ. ಇವತ್ತು ನಮಗೆ ಟರ್ಕಿ ದೇಶ ಅಂತಿದೆಯಲ್ಲ, ಆ ಟರ್ಕಿ ದೇಶದಲ್ಲಿರುವಂತ 7 ಸಭೆಗಳ ಬಗ್ಗೆ ಇಲ್ಲಿ ಮಾತಾಡ್ತದೆ. ಓಕೆ, ಇದು ಕ್ಲಿಯರಾ? ಸರಿ. ಈಗ ನಾವು ಓದುವಾಗ ನಾವು ಟ್ರಿನಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಕಲ್ತ್ಕೊಳ್ಳೋಣ. ತ್ರೈಕತೆ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ಈಗ ನಾನು ಕೆಲವು ಪ್ರಶ್ನೆಗಳು ಕೇಳ್ತೇನೆ, ನೀವು ನನಗೆ ಆನ್ಸರ್ ಮಾಡಬೇಕು. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ, ನೀವು ನನಗೆ ಆನ್ಸರ್ ಮಾಡಬೇಕು. ದೇವರು ಒಬ್ಬನ ಇಲ್ಲ 3 ದೇವರ? ಫಸ್ಟ್ ಪ್ರಶ್ನೆ ಏನ್ರಿ? ಫಸ್ಟ್ ಪ್ರಶ್ನೆ ಏನು? ದೇವರು ಒಬ್ಬನ ಇಲ್ಲ ದೇವರು 3? ಆನ್ಸರ್ ಏನು? ನೀವು ಫಿಲ್ ಮಾಡ್ಬೇಕೀಗ. ಒಬ್ಬನೇ. ನಿಜನಾ? ಸರ್, ನಾನು ಒಬ್ಬನೇ ಅಂತ ಬರೀತೇನೆ. ಏನಂತ ಬರೀತೇನೆ? ಒಬ್ಬನೇ ಅಂತ ಬರೀತೇನೆ. ಮತ್ತೆ ಹಾಗಾದ್ರೆ ಮೇಲೆ ನಾವೇನ್ ನೋಡಿದ್ದೇವೆ? ತಂದೆಯ ದೇವರು, ಪವಿತ್ರಾತ್ಮ ದೇವರು, ಮಗನ ದೇವರು ಅಂತ ನೋಡಿದ್ವಿ ನಾವು. ನಾನ್ ಕೇಳೋದ ಪ್ರಶ್ನೆಗೆ ಉತ್ತರ ನೀವು ಕರೆಕ್ಟ್ ಆಗಿ ಕೊಡ್ಬೇಕು. ಏನ್ ಪ್ರಶ್ನೆ ಏನು? ಫಸ್ಟ್ನೇ ಪ್ರಶ್ನೆ ಏನು? ದೇವರು ಒಬ್ಬನ ಇಲ್ಲ 3 ಜನ? ಆನ್ಸರ್ ಏನು? ಆನ್ಸರ್ ಏನು? ಒಬ್ಬನೂ ಹೌದು, 3 ಹೌದು. ಯಾಕೆ ಇದು ಹೇಗೆ? ಬಹಳ ಕ್ಲಿಯರ್ ಆಗಿ ಕೇಳಿಸ್ಕೊಳ್ರಿ, ಬಹಳ ಜಾಗ್ರತೆ ಕೇಳಿಸ್ಕೊಳ್ಬೇಕು. ಒಬ್ಬನೂ ಹೌದು, 3 ಜನನೂ ಹೌದು. ಯಾಕೆ ನಾವು ಒಬ್ಬನ ಹೌದು ಅಂತ ಹೇಳ್ತೇವೆ? ಬೈಬಲ್ ಏನಂತ ಹೇಳ್ತದೆ? ನಿನ್ನ ದೇವರಾದ ಕರ್ತನು ಒಬ್ಬನೇ. ನಾವು ಒಬ್ಬ ದೇವರನ್ನು ನಂಬುವಂತವ್ರು. ಆದ್ರೆ ಆ ಒಬ್ಬ ದೇವರಲ್ಲಿ ನಾವು 3 ದೇವರುಗಳನ್ನು ನೋಡ್ತೇವೆ. ಅದು ಯಾರದು? ತಂದೆಯ ದೇವರು, ಮಗನಾದ ಯೇಸು ಕ್ರಿಸ್ತನ ದೇವರು, ಪವಿತ್ರಾತ್ಮದ ದೇವರು. ಇದು 3. ಒಬ್ಬ ದೇವರು ಹೌದು, 3 ದೇವರು ಹೌದು. ಅಷ್ಟೇ. ಇದು ನಾವು ಕನ್ಫ್ಯೂಷನ್ ಅಂತ ಹೇಳ್ತೀರಿ. ಕನ್ಫ್ಯೂಷನ್ ಆಗಬೇಡ್ರಿ, ಸಮಾಧಾನ ಕೇಳಿಸ್ಕೊಡ್ರಿ. ಮುಂದೆ ನಿಮ್ಗೆ ಆನ್ಸರ್ ಕೊಡ್ತೀನಿ. ನಿಮಗೆ ಪ್ರಶ್ನೆ ನಾನು ಓಡೋಗ್ಬೇಕಂತ ನನಗೇನು ಆಸೆ ಇಲ್ಲ. ನಿಮಗೆ ಉತ್ತರ ಸಿಗ್ತದೆ. ನಾವು ನಂಬೋದೇನಪ್ಪ ಅಂದ್ರೆ ದೇವರು ಒಬ್ಬನ ಇಲ್ಲ ದೇವರು 3 ಅಂತ ಕೇಳೋದಾದ್ರೆ ಒಬ್ಬನೂ ಹೌದು, 3 ಹೌದು. ದೇವರು ಒಬ್ಬನೂ ಹೌದು, 3 ಹೌದು. ಇದು ಹೇಗೆ ಅಂತ ಹೇಳಿ ನೀವು ಕೇಳ್ಬೋದು. ಕೇಳಿಸ್ಕೊಳ್ಳಿ, ಜಾಗ್ರತೆ ಕೇಳಿಸ್ಕೊಳ್ಳಿ. ಯಾಕೆ ಇದು ಹೇಗೆ ಅಂತ ಹೇಳಿದ್ರೆ, ನಾವು ಈ ವಾಕ್ಯದಲ್ಲಿ ಏನ್ ನೋಡ್ತೇವೆ? 3 ಜನರನ್ನ ನೋಡ್ತೇವೆ. ಯಾರನ್ನ? ಮಗನ ದೇವ್ರನ್ನ, ಪವಿತ್ರಾತ್ಮ ದೇವ್ರನ್ನ, ತಂದೆಯ ದೇವ್ರನ್ನ. 3 ಜನರನ್ನ ನೋಡ್ತೇವೆ. ಹಾಗಾಗಿ 1 ಹೌದು, 3 ಜನನು ಹೌದು. ಒಬ್ಬರು ಹೇಗೆ?
ಅದರಲ್ಲಿ ಯಾವುದೇ ಡೌಟು ಇಲ್ಲ. ಸರಿ, ನಾನು ಅದಕ್ಕೆ ವಿವರಿಸ್ತೀನಿ. ಯಾಕೆ ಆತನ ಒಬ್ಬನು, ಯಾಕೆ ಆತನ ಮೂರಕ್ಕೆ ಮುಂದೆ ವಿವರಿಸಿ, ಟೆನ್ಷನ್ ಆಗ್ಬೇಡ್ರಿ. ಆನ್ಸರ್ ಕೊಟ್ಟಿದೆ. ಎರಡನೇ ಪ್ರಶ್ನೆ, ದೇವರು ವ್ಯಕ್ತಿಗಳ ಇಲ್ಲ ದೇವರು ವ್ಯಕ್ತಿತ್ವನ? ದೇವರು ವ್ಯಕ್ತಿಗಳ ಇಲ್ಲ ವ್ಯಕ್ತಿತ್ವನ? ಸರಿ, ವ್ಯಕ್ತಿ ಅಂದ್ರೇನು, ವ್ಯಕ್ತಿತ್ವ ಅಂದ್ರೇನು? ಈ ಎರಡು ವಿಷಯ ಗೊತ್ತಿರಬೇಕು. ಎರಡು ಮುಂದೆ ಅಲ್ಲ. ವ್ಯಕ್ತಿಗಳು ಅಂದ್ರೆ ಏನು, ವ್ಯಕ್ತಿತ್ವ ಅಂದ್ರೆ ಏನು? ವ್ಯಕ್ತಿ ಅಂದ್ರೆ ಏನು ಗೊತ್ತಾ? ಏನ್ ಹೇಳಿ ನೋಡೋಣ. ವ್ಯಕ್ತಿ ಅಂದ್ರೆ ಮನುಷ್ಯ. ವ್ಯಕ್ತಿಗಳು ಅಂದ್ರೆ ವ್ಯಕ್ತಿ ಅಂದ್ರೆ ಮನುಷ್ಯ. ವ್ಯಕ್ತಿತ್ವ ಅಂದ್ರೆ ಸ್ವಭಾವ. ಏನು? ಸ್ವಭಾವ. ಒಬ್ಬನೇ ವ್ಯಕ್ತಿ ಮೂರು ಪಾರ್ಟ್ ಮಾಡು. ಅರ್ಥ ಆಯ್ತಾ? ಈಗ ದೇವರು ವ್ಯಕ್ತಿಗಳ ಅಥವಾ ಇಲ್ಲ ದೇವರು ವ್ಯಕ್ತಿತ್ವನ ಅಂತ ನೋಡಿದ್ರೆ ಆನ್ಸರ್ ಏನ್ ಗೊತ್ತಾ? ಆನ್ಸರ್ ಹೇಳಿ ನೋಡೋಣ. ವ್ಯಕ್ತಿತ್ವ. ದೇವರೇನ್ರಿ? ದೇವರೇನು? ವ್ಯಕ್ತಿತ್ವ. ವ್ಯಕ್ತಿತ್ವ ದೇವರು ವ್ಯಕ್ತಿ. ಯಾವತ್ತು ನೆನ್ಪಿಟ್ಕೊಳ್ರಿ, ದೇವರು ವ್ಯಕ್ತಿತ್ವ ಅಲ್ಲ. ಏನಲ್ಲ? ದೇವರು ವ್ಯಕ್ತಿತ್ವ ಅಲ್ಲ, ದೇವರು ವ್ಯಕ್ತಿ ಆಗಿದ್ದಾನೆ. ವ್ಯಕ್ತಿತ್ವ ಅಂದ್ರೆ ಗೊತ್ತಾ ನನಗೆ? ಒಬ್ಬನೇ ಹೀರೋ, ಒಬ್ಬನೇ ರಾಜ್ಕುಮಾರ್. ತಾತನ ಪಾಠ ಅವನೇ ಮಾಡ್ತಾನೆ, ಮಗನ ಪಾಠ ಅವನೇ ಮಾಡ್ತಾನೆ, ಮೊಮ್ಮಗನ ಪಾಠ ಅವನೇ ಮಾಡ್ತಾನೆ. ಇದು ವ್ಯಕ್ತಿತ್ವ, ಸ್ವಭಾವಗಳಿದು, ಇದು ಗುಣಾತಿಶಯ. ಆದ್ರೆ ದೇವರು ವ್ಯಕ್ತಿತ್ವ ಅಲ್ಲ, ದೇವರು ವ್ಯಕ್ತಿಯಾಗಿದ್ದಾನೆ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಮೂರು ಜನ ಒಂದ ಅಂತ ನೋಡೋದಾದ್ರೆ ಹೌದು, ಮೂರು ಜನ ಒಂದು. ಹಾಗಾದ್ರೆ ಮೂರು ಜನ ಬೇರೆ ಅಂತ ನೋಡೋದಾದ್ರೆ ಹೌದು, ಮೂರು ಜನ ಬೇರೆ. ಮೂರು ಜನನು ಬೇರೆ. ಅದು ಹೇಗಂತ ನಿಮ್ಗೆ ಲಾಸ್ಟ್ ವಿವರಿಸ್ತೀನಿ. ಏನ್ ಟೆನ್ಷನ್ ಆಗ್ಬೇಡ್ರಿ. ಇದನ್ನು ಮಾತ್ರ ಕೇಳಿಸ್ಕೊಂಡು ಬನ್ನಿ. ಓಕೆ, ಈಗ ಜಾಗ್ರತೆ ಕೇಳಿಸ್ಕೊಳ್ರಿ. ಮೂರನೇ ಪ್ರಶ್ನೆ ಏನು? ತ್ರೈಕತೆ. ಅಂದ್ರೆ ಏನ್ರಿ? ತ್ರೈಕತೆ. ನಾವೀಗ ಟ್ರಿನಿಟಿ ಅಂತ ನಾವು ಹೇಳ್ತೀವಲ್ಲ, ತ್ರೈಕತೆ ಇವಾಗ ಬಂದದ್ದ ಇಲ್ಲ ಯಾವಾಗಿನಿಂದ ಇದು ಇದೆ? ಈಗ ಯಾಕೆ ಈ ಪ್ರಶ್ನೆ ತಗೊಂಡು ಬಂದೆ ಅಂದ್ರೆ, ಒಂದು ಪ್ರಪಂಚದೊಳಗೆ ಒಂದು ಮಾತಿದೆ. ಏನಂದ್ರೆ ಟ್ರಿನಿಟಿ ಅನ್ನುವಂತ ವರ್ಡ್ ಯೇಸು ಕ್ರಿಸ್ತನ್ ಬಂದು ಸತ್ತು ಉಣಲ್ಪಟ್ಟು ಹೋಗಿ 100-200 ವರ್ಷ ಆದ್ಮೇಲೆ ಈ ಪದ ಬಂತು. ಯಾವುದು? ಟ್ರಿನಿಟಿ ಅನ್ನುವಂತ ಪದ. ಅದನ್ನ ನಾವು ಕನ್ನಡದಲ್ಲಿ ಹೇಳ್ತೀವಿ ತ್ರಯೇಕ. ನಾನು ಏಕ ಅಂತ ಮಾಡಿದ್ದೇನೆ, ನೀವು ತ್ರಯೇಕ ಅಂತ ಬರ್ಕೊಳ್ರಿ. ಯಾಕಂದ್ರೆ ಏಕ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬೇಕು. ನಾನು ಡಿವೈಡ್ ಮಾಡಿದ್ದೀನಿ. ಅಂದ್ರೆ ಏನ್ ಗೊತ್ತಾ ನಿಮಗೆ? ಅಂದ್ರೆ ಏನ್ ಗೊತ್ತಾ? ಮೂರು ಅಂತೇಳಿ. ಏನಿದು? ಅಂದ್ರೆ ಮೂರು. ಏಕ ಅಂದ್ರೆ ಮೂರು ಒಂದು ಅಂತೇಳಿ. ಏಕ ಅಂದ್ರೆ ಒಂದು ಅಂತ ಹೇಳೋದ್ರ ಅರ್ಥ. ಏಕತೆ ಅಂದ್ರೆ ಮೂರು ಒಂದಾಗಿ ಅಂತ ಹೇಳಿ ಅದರ ಅರ್ಥ. ಇದು ಈ ತ್ರಯೇಕತೆ ಅನ್ನುವಂತ ವಿಷಯ ಮಾತಾಡೋದು ಯಾವಾಗಿಂದ ಬಂತು? ಇದನ್ನ ಯಾವಾಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಯೇಸು ಕ್ರಿಸ್ತನ್ ಬಂದು ಗುಣಪಟ್ಟು ಪರಲೋಕಕ್ಕೆ ಹೋಗಿ 200-300 ವರ್ಷಗಳ ಆದ್ಮೇಲೆ ಈ ವರ್ಡ್ ಅಂತ ತಗೊಂಡು. ಆದ್ರೆ ಆನ್ಸರ್ ಏನ್ ಗೊತ್ತಾ? ಆನ್ಸರ್ ನಿಮಗೆ ಗೊತ್ತಾಗ್ಬೇಕಂದ್ರೆ ನಿಮ್ಮ ಬೈಬಲ್ ಆದಿಕಾಂಡ ಪುಸ್ತಕ ತಿಳಿಸಿ. ಇಲ್ಲ ನೀವು ಬರ್ಕೊಂಡ್ರೆ ಸರ್. ಮೊದಲನೇ ಆದಿಕಾಂಡ ಪುಸ್ತಕ, ಇದು ಜಿ ಅಂತಿದೆಯಲ್ಲ, ಜೆನೆಸಿಸ್. ನೀವು ಅದನ್ನ ಆನ್ಸರ್ ಹುಡ್ಕೊಂಡ್ಬಿಡ್ತೀರ. ನನ್ನ ಸ್ವಲ್ಪ ಸೀಕ್ರೆಟ್ ಆಗಿ ಬರ್ದಿಟ್ಟಿದ್ದೀನಿ. ಆದಿಕಾಂಡ 1:1 ಏನ್ ಹೇಳ್ತದೆ? ಆದಿಯಲ್ಲಿ ದೇವರು ಅಂತ ಮಾತಾಡ್ತದೆ. ಆದಿಯಲ್ಲಿ ದೇವರು ಅಂತ ಮಾತಾಡ್ತದೆ. ಓಕೆ, ಆದಿಕಾಂಡ 1:2 ಏನಂತ ಮಾತಾಡ್ತದೆ? ಜಲ ಸಮೂಹಗಳ ಮೇಲೆ ಪವಿತ್ರಾತ್ಮನು ಚಲಿಸ್ತಿದ್ದ ಅಂತ ಮಾತಾಡ್ತದೆ. ಪವಿತ್ರಾತ್ಮ ಇದ್ನು ಅಂತ ಮಾತಾಡ್ತದೆ. ಸರಿ, ಇಲ್ಲಿ ತಂದೆ ದೇವರಿದ್ದಾರೆ, ಪವಿತ್ರಾತ್ಮ ದೇವರಿದ್ದಾರೆ. ಯೇಸು ಕ್ರಿಸ್ತನಲ್ಲಿದ್ದಾನೆ. ಯೇಸು ಕ್ರಿಸ್ತನಲ್ಲಿದ್ದಾನೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದಿಂದ ನೀವು ಓದ್ತಾ ಹೋಗೋದಾದ್ರೆ ಆತನಿಲ್ಲದೆ ಒಂದಾದ್ರೂ ಸೃಷ್ಟಿ ಆಗಲಿಲ್ಲ. ಹಾಗಾದ್ರೆ ಆತನಿಲ್ಲದೆ ಸೃಷ್ಟಿ ಆಗಲಿಲ್ಲ ಅಂದ್ರೆ ಆತನ ಎಲ್ಲಿದ್ದ? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಎಲ್ಲಿದ್ದ ಆತನು? ಯೋಹಾನ ಸುವಾರ್ತೆ. ಸರಿ, ಬರ್ಕೊಡ್ರಿ, ನನಗೆ ಓದ್ರಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದಿಂದ ಓದ್ತಾ.
ಯೋಹಾನ 1:1 ಓದ್ತಾ ಬಂದ್ರಿ. ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗೆ ಇದ್ದನು. ಆದಿಯಲ್ಲಿ ಅನ್ನೋ ಪದ ಎಲ್ಲಿ ಕೇಳಿಸ್ಕೊಂಡ್ರೆ ನೀವು? ನನಗೆಲ್ಲೋ ಹೇಳಿದೆ ನಾನು. ಆದಿಕಾಂಡ 1:1 ವರ್ಷದಲ್ಲಿ ಆದಿಯಲ್ಲಿ ಅಂತ ಮಾತಾಡ್ತದೆ. ಆದಿಯಲ್ಲಿ ವಾಕ್ಯವಿದ್ದನು ಅಂದ್ರೆ ಹಾಗಾದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ವಾಕ್ಯ ಇದೆ. ಮತ್ತೆ ಹಾಗಾದ್ರೆ ಎಲ್ಲಿದ್ದಾನೆ ಆತನಲ್ಲಿ? ಅಲ್ಲಿ ಏನ್ ಹೇಳ್ತದೆ ನೋಡ್ರಿ, ಆ ವಾಕ್ಯವು ದೇವರೊಂದಿಗೆ ಇದ್ದನು, ಆ ವಾಕ್ಯವು ದೇವರಾಗಿದ್ದನು. ಆ ದೇವರೊಟ್ಟಿಗಿದ್ದ, ಅದು ಅಲ್ಲಿತ್ತು, ಮತ್ತೆ ಅದು ದೇವರಾಗಿತ್ತು ಅಂತ ಮಾತಾಡ್ತದೆ. ಬರೀ ಅಲ್ಲಿಗೆ ಹೇಳ್ತದ 2ನೇ ವಚನ, ಆತನೇ ಆದಿಯಲ್ಲಿ ದೇವರೊಂದಿಗೆ ಇದ್ದನು ಅಂತ ಹೇಳಿ 3ನೇ ವಚನದಲ್ಲಿ ಎಲ್ಲವೂ ಆತನಿಂದ ಉಂಟಾಯಿತು, ಉಂಟಾದಲ್ಲಿ ಆತನಿಂದ ಯಾವುದು ಉಂಟಾಗಲಿಲ್ಲ. ನಿಮಗೆ ಪ್ರಶ್ನೆ, ವಾಕ್ಯ ಇಲ್ಲದೆ ಯಾವುದು ಉಂಟಾಗಲಿಲ್ಲ ಅಂತೆ. ಹಾಗಾದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಯಾವುದರಿಂದ ದೇವರು ಸೃಷ್ಟಿ ಮಾಡಿದ್ರು? ತನ್ನ ಬಾಯಿ ಮಾತಿಂದ. ಅಂದ್ರೆ ಅಂದನು ಬೆಳಕಾಗಲಿ ಅಂದನು, ಬೆಳಕಾಯ್ತು. ಆತನು ಸಮುದ್ರವು ಒಂದು ಕಡೆ ಆಗಲಿ, ಭೂಮಿ ಕಾಣಿಸ್ಲಿ ಅಂತ ಒಂದಾಯ್ತು. ನಾವು ಹಾಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಆಗಲಿ ಅಂದಾಗ ಆಯ್ತು. ಅಂದ್ರೆ ಆತನು ನುಡಿದಾಗ ಎಲ್ಲವೂ ಆಗಲ್ಲ. ಆ ನುಡಿದ್ನಲ್ಲ, ಅದುವೇ ಯೇಸು ಕ್ರಿಸ್ತನು. ಹಾಗಾದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಯಾರಿದ್ದಾರೆ? ತಂದೆಯ ದೇವರಿದ್ದಾರೆ, ಪವಿತ್ರಾತ್ಮ ದೇವರಿದ್ದಾರೆ, ಅಲ್ಲಿ ಮಗನಾದಂತ ಯೇಸು ಕ್ರಿಸ್ತನ. ಹಾಗಾದ್ರೆ ಆ ವಾಕ್ಯ ಯೇಸು ಕ್ರಿಸ್ತನನ್ನ ಬನ್ರಿ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ, 1ನೇ ಅಧ್ಯಾಯ 3ನೇ ವಚನ, ಎಲ್ಲವೂ ಆತನಿಂದ ಉಂಟಾಯಿತು, ಉಂಟಾದಲ್ಲಿ ಆತನಿಂದ ಯಾವುದು ಉಂಟಾಗಲಿಲ್ಲ. ಅಂದ್ರೆ ಎಲ್ಲ ವಾಕ್ಯದಿಂದ ಉಂಟಾಯಿತು, ಉಂಟಾದಲ್ಲಿ ಯಾವುದು ಆತನಿಂದ ಉಂಟಾಗಲಿಲ್ಲ. ಹಾಗಾದ್ರೆ ಆತನ ಯಾರು? 4ನೇ ವಚನ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆತನಲ್ಲಿ ಜೀವವಿತ್ತು, ಆ ಜೀವ ಏನಾಗಿತ್ತು? ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವ ಯಾವುದು ಅಂದ್ರೆ ಹಳೆ ಒಡಂಬಡಿಕೆಯ ವಾಕ್ಯಗಳು. ಸರಿ, ಆಮೇಲೆ 5ನೇ ವಚನದಲ್ಲಿ ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಆ ಕತ್ತಲು ಅದನ್ನು ಗ್ರಹಿಸಲಿಲ್ಲ ಅಂತ ಹೇಳಿ 6ನೇ ವಚನಕ್ಕೆ ಬಂದಾಗ ದೇವರಿಂದ ಕಳಿಸಲ್ಪಟ್ಟ ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಯೋಹಾನನು. ಎಲ್ಲರೂ ಆತನ ಮೂಲಕವಾಗಿ ನಂಬುವಂತೆ ಆತನೇ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಸಾಕ್ಷಿಗಾಗಿ ಬಂದನು. ಈಗ ಹೇಳ್ರಿ, ಯೋಹಾನ ಯಾರ ಬಗ್ಗೆ ಸಾಕ್ಷಿ ಹೇಳ್ದ? 8ನೇ ವಚನ, ಅವನು ಆ ಸಾಕ್ಷಿಯ ಬೆಳಕಲ್ಲ, ಆದ್ರೆ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಕಳಿಸಲ್ಪಟ್ಟನು. ಹಾಗಾದ್ರೆ ಆ ಬೆಳಕು ಯಾರು? ಆ 9ನೇ ವಚನ, ಲೋಕದಲ್ಲಿ ಬರುವ ಪ್ರತಿಯೊಬ್ಬ ಮನುಷ್ಯನಿಗೆ ಆತನು ಬೆಳಕನ್ನು ಕೊಡುವ ನಿಜವಾದ ಬೆಳಕಾಗಿದ್ದನು. ಆತನು ಲೋಕದಲ್ಲಿ ಇದ್ದನು, ಲೋಕವು ಆತನಿಂದ ಉಂಟಾಯಿತು, ಲೋಕವು ಆತನನ್ನ ಅರಿಯಲಿಲ್ಲ. ಆತನು ಯಾರು ಅಂತ ಹೇಳಿ ಆಮೇಲೆ ಹೇಳ್ತದೆ 11ನೇ ವಚನದಲ್ಲಿ, ಆತನು ತನ್ನ ಸ್ವಂತ ಜನರ ಬಳಿಗೆ ಬಂದನು, ಆತನ ಸ್ವಂತದವರು ಆತನನ್ನು ಅಂಗೀಕರಿಸಲಿಲ್ಲ. ಯಾರು ಸ್ವಂತದವರು? ಯಾರು? ಇಸ್ರಾಯೇಲ್. ಸ್ವಂತದವರ ಬಳಿ ಯಾರು ಬಂದ್ರು ಅಂತ ಮಾತಾಡುವಾಗ ಯಾರಾತನು? ಯೇಸು ಕ್ರಿಸ್ತನು ಇಸ್ರಾಯೇಲ್ ಬಳಿ ಬಂದು ಅವ್ರೇನ್ ಮಾಡಲಿಲ್ಲ, ಅಂಗೀಕರಿಸಲಿಲ್ಲ. 12ನೇ ವಚನ, ಆದರೆ ಯಾರ್ಯಾರು ಆತನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಈಗ ಹೆಸರು ಬಗ್ಗೆ ಮಾತಾಡಿ, ಆ ಹೆಸರು ಯಾವುದು ಅಂತ ನೋಡ್ಬೇಕಾದ್ರೆ ನಾವು ನೋಡ್ತೀವಿ ನೋಡ್ರಿ, ಮುಂದೆ ವಾಕ್ಯ ಓದ್ತಾ ಅದು ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ನಮಗೆ ಸಾಕ್ಷಿ ಕೊಡ್ತದೆ. ಹಾಗಾದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಯಾರಿದ್ದಾರೆ? ತಂದೆಯ ದೇವರಿದ್ದಾರೆ, ಪವಿತ್ರಾತ್ಮ ದೇವರಿದ್ದಾರೆ, ಮತ್ತು ವಾಕ್ಯವಾದಂತ ಯೇಸು ಕ್ರಿಸ್ತನಾದ ದೇವರು ಅಲ್ಲಿದ್ದಾರೆ. ಹಾಗಾದ್ರೆ ಅವತ್ತಾನೇ ಇದು ಬಂತ? ಹಾಗಾದ್ರೆ ಅವತ್ತಾನೇ ಇದು ಬಂತ? ಇಲ್ಲ. ಲೋಕ ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ಅವರ ಹಾಗೆ ಇದ್ದಿದ್ದು. ಲೋಕ ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ಅವರು ಹಾಗೆ ಇದ್ದಿದ್ದು. ಹೋಗ್ರಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 26ನೇ ವಚನ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 26ನೇ ವಚನ. ಅಲ್ಲಿ ಒಂದು ವಿಷಯ ಬರೆಯಲ್ಪಟ್ಟಿದೆ, ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. 26ನೇ ವಚನ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 26ನೇ ವಚನ. ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ಮಾಡೋಣ. ಇಲ್ಲಿ ದೇವರು ನಮ್ಮ ಅಂತ ಮಾತಾಡ್ತಾರೆ. ಈ ನಮ್ಮ ಅಂದ್ರೆ ಒಂದ ಅಥವಾ ಜಾಸ್ತಿನ? ಒಂದಕ್ಕಿಂತ ಹೆಚ್ಚಿರೋದಕ್ಕೆ ನಾವು ನಮ್ಮ ಅಂತ ಬಹುವಚನ ಉಪಯೋಗಿಸ್ತೇವೆ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ನಮ್ಮ ರೂಪದಲ್ಲಿ. ರೂಪ ಅಂದ್ರೆ ಈಗ ನಾನು ಮೇಲೆ ಕಾಣಿಸ್ತಾ ಇದಿಲ್ಲ, ಇದು ರೂಪ.
ನಮ್ಮ ಹೋಲಿಕೆಗೆ ಸರಿಯಾಗಿ, ಅಂದ್ರೆ ಹೋಲಿಕೆ ಅಂದ್ರೆ ಹಿಡಿದು ನೋಡಿದಾಗ ಇಬ್ಬರು ಒಂದೇ ರೀತಿ ಕಾಣಿಸ್ಬೇಕು. ಈಗ ಉದಾಹರಣೆ, ಈಗ ನನ್ನ ಮಗ ಇದೆ ಅಂತ ಇಟ್ಕೊಳ್ಳಿ. ಆ ಮಗ ಯಾರನ್ನ ಹೋಲ್ತಾನವನು? ನಾನು ಹೋಲ್ತಾನೋ ಅಂದ್ರೆ ನಾನೆಲ್ಲ ನಿಂತ್ಕೊಂಡಿದ್ರೆ, ನಾನು ಯಾರಾದ್ರೂ ನೋಡಿದ್ರೆ ನನ್ನ ಹಾಗೆ ಅವ್ನು ಕಾಣಿಸ್ತಾನೆ. ಈ ಹೋಲೋದು ಅಂದ್ರೆ ದೇವರ ಹಾಗೆ ಕಾಣಿಸೋದು. ಈಗ ನೀವು ಆಲೋಚನೆ ಮಾಡ್ರಿ, ರೂಪದಲ್ಲಿ ನಾವು ಯಾರು ಹಾಗಿದ್ದೇವೆ? ದೇವರ ಹಾಗಿದ್ದೇವೆ. ಹೋಲಿಕೆಯಲ್ಲಿ ಯಾರು ಹಾಗಿದ್ದೇವೆ? ನಾವು ನಿಜ ಹೇಳ್ಬೇಕಂದ್ರೆ ಪ್ರಾಣ, ಆತ್ಮ, ಶರೀರಗಳಿಂದ. ಅಂದ್ರೆ ಆತನು ಪ್ರಾಣ, ಆತ್ಮ, ಶರೀರ ಆತನಿಗಿದೆಯಾ? ಸರ್, ನಿಮ್ಮ ಪ್ರಶ್ನೆ ಕೇಳ್ತೇನೆ. ನಮಗೆ ಪ್ರಾಣ, ಆತ್ಮ, ಶರೀರ ಇದೆ. ಆತನಿಗೂ ಪ್ರಾಣ, ಆತ್ಮ, ಶರೀರ ಇದೆಯಾ? ಇದೆಯಾ ಆತನಿಗೆ? ಯಾವ್ದು ಬಗ್ಗೆ ಮಾತಾಡ್ತಾರೆ? ನಮ್ಮ ಹೋಲಿಕೆಗೆ ಅಂದ್ರೆ 3 ಜನರ ಹೋಲಿಕೆಗೆ ಅಂದ್ರೆ ಯಾರ ಬಗ್ಗೆ ಮಾತಾಡ್ತದೆ? ಒಂದಕ್ಕಿಂತ ಹೆಚ್ಚು. ಈಗ ದೇವರನ್ನ ಪದ ಇದ್ರೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 1ನೇ ವರ್ಷದಲ್ಲಿ ಇಬ್ರಿಯ ಭಾಷೆಯಲ್ಲಿ ಏನ್ ಬರೆಯಲ್ಪಟ್ಟಿದೆ ಗೊತ್ತಾ? ಎಲೋಹಿಮ್. ಎಲೋಹಿಮ್ ಅಂದ್ರೆ ಆ ಪದ ಅರ್ಥ ಗೊತ್ತಾ? ಒಂದಕ್ಕಿಂತ ಹೆಚ್ಚು ದೇವರು ಅಂತ ಹೇಳಿ. ಒಂದಕ್ಕಿಂತ ಹೆಚ್ಚು ದೇವರು. ಎಲೋಹ ಅಂದ್ರೆ ದೇವರು ಅಂತ ಹೇಳಿ, ಸಿಂಗಲ್. ಎಲೋಹ ಅಂದ್ರೆ ಸಿಂಗುಲರ್ ದೇವರು, ಒಬ್ಬನೇ ದೇವರು ಅಂತ ಹೇಳಿ. ಎಲೋಹಿಮ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಅಂತ ಹೇಳಿ. ಹಾಗಾಗಿ ನಾಳೆ ಜಾಗ್ರತೆ ಕೇಳಿಸ್ಕೊಡ್ರಿ. ಈಗ ಈ ಪ್ರಶ್ನೆ ಬರ್ತದೆ ನಿಮ್ಮೊಳಗೆ ಪ್ರಶ್ನೆ ಇದೆ, ಏನಂತ ಹೇಳಿ, ಹೇಗೆ ಇದು ಆತನ ಒಬ್ಬನೂ ಹೌದು, ಹೇಗೆ ಆತನ 3 ಹೌದು? ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ಅಂತೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ನಿಮಗೆ ಪ್ರಶ್ನೆ ಬರ್ತದೆ. ಈಗ ಓದುವಾಗ ನೀವು ಪ್ರಶ್ನೆ ಕೇಳಿದೆ, ತ್ರೈಕತೆ ಏನಕ್ಕೆ ಅಂತ ಹೇಳಿ. ನಾನು ನೆಕ್ಸ್ಟ್ ಅದನ್ನ ಆನ್ಸರ್ ಮಾಡ್ಲಿಕ್ಕಿದ್ದೇನೆ. ಅದು ಆನ್ಸರ್ ಮಾಡೋದಕ್ಕಿಂತ ಮೊದಲು ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬಿಡ್ತೇನೆ. ಇದು ಹೇಗೆ 3 ಹೇಗೆ ಇದು ಹೇಗೆ 1? ಈಗ ನಿಮ್ಗೆ ನಾನು ಪ್ರಶ್ನೆ ಕೇಳ್ತೇನೆ, ನೀವು ಪ್ರಾಣ, ಆತ್ಮ, ಶರೀರ ಹೌದು ಅಲ್ವೋ? ಯಾರು ಹೇಳಿದ್ರು? ಯಾರು ಹೇಳಿದ್ರು? ಈಗ ನಾನು ಪ್ರಾಣ, ಆತ್ಮ, ಶರೀರ ಅಂತ ನಿಮಗೆ ಯಾರು ಹೇಳಿದ್ರು? ನಿಮಗೆ ಯಾರು ಹೇಳಿದ್ರಿಂದ ಗೊತ್ತಾಗಿದೆ. ಯಾರು ಹೇಳಿದ್ರು? ಯಾರು ತಿಳ್ಕೊಂಡವರು ಅದನ್ನು ಮಾತಾಡಿದರೆ ನಮ್ಮೊಳಗೆ ಏನಿದೆ? ಪ್ರಾಣ ಇದೆ, ಆತ್ಮ ಇದೆ, ಶರೀರ ಇದೆ. ಓಕೆ, ನಾನು ಈ ಕೈ ಅಲ್ಲಾಡಿಸ್ತಾ ಇದಿಲ್ಲ, ಇದು ಕೈ ಬಂದು ಶರೀರ. ಈ ಶರೀರ ಹಿಂಗ ಅಲ್ಲಾಡಿಸ್ಬೇಕಾದ್ರೆ ಏನ್ ಬೇಕು? ಇದಕ್ಕೆ ಪ್ರಾಣ ಬೇಕು. ಈಗ ನಾನು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡ್ತಿರೋದು ಬಂದು ಇದು ನನ್ನ ಆತ್ಮ. ನನ್ನ ಆತ್ಮ ಇದು ನನ್ನ ಆತ್ಮದವರೆಗೂ ವಿಷಯ ನಿಮಗೆ ಹೇಳಬೇಕು. ಈಗ ಈ ಆತ್ಮ ಮತ್ತು ಪ್ರಾಣ ಒಂದಾದಾಗ ನಿಮಗೆ ಶಬ್ದವನ್ನು ಮಾತಾಡಲಿಕ್ಕೆ ಸಾಧ್ಯ. ಈಗ ದೇಹದೊಟ್ಟಿಗೆ ನನ್ನ ಪ್ರಾಣ ಸೇರ್ಕೊಂಡಾಗ ನನ್ನ ಕೈಗಾರ ಆಡ್ತವೆ. ನನ್ನ ಮಾತಿನೊಟ್ಟಿಗೆ ನನ್ನ ಮಾತು ಬರ್ಬೇಕಂದ್ರೆ ನನ್ನ ಆತ್ಮದೊಟ್ಟಿಗೆ ಪ್ರಾಣ ಆತ್ಮ ಸೇರಿದ್ರೆ ಅದು ಶಬ್ದವಾಗಿ ಹೊರಗೆ ಬರ್ತದೆ. ನಾನು ಜಾಗ್ರತೆ ಕೇಳಿಸ್ಕೊಳ್ಳಿ. ನಾವು ಪ್ರಾಣ, ಆತ್ಮ, ಶರೀರವುಳ್ಳವರಾಗಿದ್ದೇವೆ. ನಾವು ಹಾಗಾದ್ರೆ ಆ ಪ್ರಾಣ, ಆತ್ಮ, ಶರೀರ 3 ಅಂತ ನೋಡೋದಾದ್ರೆ 3 ಅಲ್ಲ. 3 ಹೌದು ಮತ್ತೆ 1 ಹೌದು. ಹೇಗೆ ಪಾಸ್ಟರ್ 3 ಹೌದು 1 ಹೌದು? ನಮ್ಮ ನೋಡಿದಾಗ ಒಬ್ಬರು ಅಂತ ಹೇಳ್ತಾರೆ, 3 ಜನ ಅಂತ ಹೇಳ್ತಾರ? ಒಬ್ಬನೇ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಒಳಗಿರುವಂತದ್ದು 3 ಅಂತ ಹೇಳ್ತಾರ, ಒಂದೇ ಅಂತ ಹೇಳ್ತಾರ? ನಾವು ಒಂದೇ ಯಾವಾಗ ಆಗ್ತೀವಿ ಗೊತ್ತಾ? ಕೇಳಿಸ್ಕೊಡ್ರಿ. ನಾವು ಸತ್ತೋದ್ ಬಂದಿಟ್ಕೊಳ್ರಿ. ನಾನು ಈ ಶರೀರನ ಅಥವಾ ಪ್ರಾಣನ, ಆತ್ಮನ, ನಾನು ಶರೀರನ, ಪ್ರಾಣನ, ಆತ್ಮನ, ನಾನು ಶರೀರನ, ಪ್ರಾಣನ, ಆತ್ಮನ. 3 ಹೌದಾ? ಸರಿ. ಸತ್ತೋದು. ಈಗ ನಾನೆಲ್ಲ ಹೋದಾಗ ಸತ್ತೋದು ಅಂತ ಇಟ್ಕೊಂಡು, ಈಗ ಯಾರೋ ಒಬ್ರು ಫೋನ್ ಮಾಡಿ ಪಾಸ್ಟರ್ ಮಾಡ್ತಾರೆ ಅಂದ್ರೆ ಸತ್ತೋದ್ರು ಅಂತ ಹೇಳ್ತೀನಿ. ಶರೀರ ಅಲ್ಲೇ ಇರ್ಬೋದು, ಸತ್ತೋದ್ರಿ ಅಂತ ಹೇಳಿದ್ರೆ ಅದರ ಅರ್ಥ ನನ್ನ ಶರೀರ ನಾನ ಅಥವಾ ಹೋಗಿದ್ದು ನಾನು? ಹಾಗಾದ್ರೆ ಹೋಗಿದ್ದೇನೆ, ಬರೀ ಒಂದೇ ಹೋಗಿಲ್ಲ, ಅಲ್ಲಿ ಪ್ರಾಣ, ಆತ್ಮ 2 ಹೋಗಿದ್ದಾವೆ. ಪ್ರಾಣಾತ್ಮ 2 ಹೋಗಿದ್ದಾವೆ. ಈ ಪ್ರಾಣಾತ್ಮ ಎಲ್ಲಿ ಹೋಗಿದ್ದಾವೆ ಆಮೇಲೆ ಮಾತಾಡ್ಕೊಳ್ಳೋಣ್ರಿ ಮುಂದಿನದಲ್ಲಿ. ನಾವು ಪ್ರಾಣಾತ್ಮ ದೇವರಿಂದ ಕಳಿಸಲ್ಪಟ್ಟದ್ರಿಂದ ಅದು ದೇವರ ಕಡೆ ಹೋಗ್ಬಿಡ್ತದೆ. ಹಾಗಾದ್ರೆ ದೇಹ ಬಂದು ಮಣ್ಣಿನಿಂದ ತೆಗೆಯಲ್ಪಟ್ಟದ್ರಿಂದ ಅದು ತಿರುಗಿ ಮಣ್ಣಿಗೆ ಹೊರಟು ಹೋಗ್ತದೆ. ನಾಳೆ ಜಾಗ್ರತೆ ಕೇಳಿಸ್ಕೊಡ್ರಿ. ಪ್ರಸನ್ನ ಕುಮಾರ್ ಒಬ್ನ ಅಂತ ನೋಡಿದ್ರೆ ಎಸ್ ಒಬ್ನೇ. ಪ್ರಸನ್ನ ಕುಮಾರ್ 3 ಅಂತ ನೋಡಿದ್ರೆ ಎಸ್ 3. ಏನ್ 3 ಅದು? ಪ್ರಾಣ, ಆತ್ಮ, ಶರೀರ. ಈಗ ನೀವು ತಂದೆ ದೇವರು 3 1 ಅಂತ ನೋಡೋದಾದ್ರೆ ಒಬ್ಬನೂ ಹೌದು 3 ಹೌದು. ಹೇಗೆ? ನಾನು ನಿಮಗೆ ನನ್ನ ಎಕ್ಸಾಂಪಲ್ ಕೊಟ್ಟೆ.
ತ್ರೈಕತೆ ಬಗ್ಗೆ ಆಗಿತ್ತು. ಓಕೆ, ಜಾಗ್ರತೆ ಕೇಳಿಸ್ಕೊಡ್ರಿ. ತ್ರೈಕತೆ, ಯಾಕೆ ತ್ರೈಕತೆ? ಈಗ ತ್ರೈಕತೆಯವ್ರು ಯಾಕೆ ಬೇಕಾಗಿತ್ತು ನಮ್ಗೆ? ನಮ್ಮ ಅವಶ್ಯಕತೆ ಏನಿತ್ತು? ತ್ರೈಕತೆಯವರ ಅವಶ್ಯಕತೆ ನಮ್ಗೆ ಏನಿತ್ತು? ಏನೋ ಒಂದು ಹೇಳಿ ಬಿಟ್ಬಿಡ್ಬೋದಾಗಿತ್ತಲ್ಲ, ಯಾಕಪ್ಪ ನಮಗೆ ತ್ರೈಕತೆಯವರು ಬೇಕು? ಅವಶ್ಯಕತೆನೇ ಇರಲಿಲ್ಲ ನಮಗೆ ತ್ರೈಕತೆಯವರು. ಬರೀ ಒಬ್ಬ ದೇವರು ಸಾಕಾಗಿಲ್ವ ನಮ್ಗೆ? ಯಾಕೆ ಮೂರ್ ದೇವರು ಯಾಕೆ ಬೇಕಾಗಿತ್ತು ನಮ್ಗೆ? ಇದೆಲ್ಲ ಒಂದು ಪ್ರಶ್ನೆ ಇದ್ದು, ಯಾಕೆ ನಮಗೆ ತ್ರೈಕ ದೇವರು ಬೇಕು? ಇದು ನನ್ನ ಪ್ರಶ್ನೆ. ನಾನು ದೇವರ ಹತ್ರ ಕೇಳ್ತೇನೆ, ಬಟ್ ನನ್ನ ಮೇಲೆ ಗೊತ್ತಾಗಿದೆ ನಿಮ್ಗೆ ಹೇಳ್ತೇನೆ. ನಾನು ದೇವರ ಹತ್ರ ಕೇಳ್ತೇನೆ, ದೇವ್ರ ಒಬ್ಬನೇ ಆಗಿದೆಯಲ್ಲ, ಮೂರು ಯಾಕೆ ಬೇಕಾಗಿತ್ತು ಅಂತ ಹೇಳಿ ನಾನು ದೇವರ ಹತ್ರ ಪ್ರಶ್ನೆ ಕೇಳ್ತೀನಿ. ಇವತ್ತು ನನಗೆ ತಿಳಿಸಿದಾರೋ ಅದು ನಿನಗೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ತಂದೆ ದೇವರು ಮೇಲೆ ಇದ್ದವನು. ಮೇಲೆ ಇದ್ದವನು ಅಂದ್ರೆ ಅಪರಿಮಿತನು. ಆತನು ಎಲ್ಲಾ ಕಡೆ ತುಂಬ್ಕೊಂಡ್ಬಿಟ್ಟಿದ್ದಾನೆ. ನೀವು ಆತನ ಎಲ್ಲಿದ್ದಾನೆ ಅಂತ ನೀವು ನೋಡೋದಾದ್ರೆ ನೀವು ಇಂಥ ಜಾಗದಲ್ಲಿ ಇಲ್ಲ ಅಂತ ನೀವು ಹೇಳಕ್ ಸಾಧ್ಯ ಇಲ್ಲ. ದೇವರು ಎಷ್ಟು ದೊಡ್ಡವರು ನಿಮ್ಗೆ ಗೊತ್ತಾ? ನಿಮಗೆ ಗೊತ್ತಾ ನಿಮ್ಗೆ ಎಷ್ಟು ದೊಡ್ಡವರು ಅಂತ ಹೇಳಿ? ಭೂಮಿ ಅಂತ ನಿಮ್ ಪಾದಪೀಠ, ಆಕಾಶ ಸಿಂಹಾಸನ, ಆಕಾಶಕ್ಕಿಂತ ದೊಡ್ಡವನು. ಸರಿ, ಇದು ಯಾರಿಗೆ ಅರ್ಥ ಆಗೋ ಭಾಷೆ? ಇದು ನನಗೆ ಅರ್ಥ ಆಗೋ ಭಾಷೆ ಇದು. ಹಾಗಾದ್ರೆ ದೇವರ ಪಾದಗಳು ಬರೀ ಭೂಮಿಯಷ್ಟೇ ಚಿಕ್ಕವಾಗ್ಯವ? ಭೂಮಿ ಎಷ್ಟಿದೆ ಗೊತ್ತಾ ನಿಮಗೆ? ಸೂರ್ಯನ ಮುಂದೆ, ಸೂರ್ಯನೊಳಗೆ ಎಷ್ಟು ಭೂಮಿಗಳನ್ನ ಹಾಕ್ಬೋದು? 2000 ಎಷ್ಟು ಬೇಕಾದ್ರೂ ಹಾಕಿ. 200 ಸೂರ್ಯನ, ಅಂದ್ರೆ ಒಬ್ಬ ಸೂರ್ಯನೊಳಗೆ 200 ಭೂಮಿಗಳನ್ನ ಹಾಕ್ಬೋದು. ಯಾವ್ದ್ರೊಳಗೆ? ಒಂದು ಸೂರ್ಯನೊಳಗೆ. ಅಷ್ಟು ದೊಡ್ಡ ಸೂರ್ಯನನ್ನ ಆಕಾಶ ಕಾಣುವಂತ ಒಂದು ಸಣ್ಣ ನಕ್ಷತ್ರದಲ್ಲಿ ಹಾಕೋದಾದ್ರೆ 1000 ಗಂಟೆ ನಕ್ಷತ್ರಗಳು ಹಾಕ್ಬೇಕು, 1000 ಗಂಟೆ ಸೂರ್ಯನ ಹಾಕ್ಬೇಕು. ಅಂತ ಅದಕ್ಕಿಂತಲೂ ಕೋಟಿ ಪಟ್ಟು ದೊಡ್ಡದಾದ ನಕ್ಷತ್ರಗಳು ಆಕಾಶದಲ್ಲಿದ್ದಾವೆ. ಕೋಟಿ 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 ಅಂದ್ರೆ ಅದನ್ನ ಹೇಳಕ್ಕೆ ಆಗದೆ, ಮನುಷ್ಯನ ಸಂಖ್ಯೆಗಳು ಅದನ್ನ ಹೇಳಕ್ಕಾಗದೆ ಸುಮ್ಮನೆ ಅಂದಾಜಿನ ತರ ಬಿಲಿಯನ್ ಹೇಳಕ್ ಸ್ಟಾರ್ಟ್ ಮಾಡ್ಬಿಡೋದು, ಲೆಕ್ಕ ಮಾಡಕ್ಕಾಗದೆ. ಅಷ್ಟು ನಕ್ಷತ್ರಗಳು ಅಂದ್ರೆ ಮನುಷ್ಯನ ಬಾಯಿಂದ ಯೋಚನೆಯಿಂದ ಎಣಿಸ್ಲಿಕ್ಕೆ ಆಗದಿರುವಂತ ನಕ್ಷತ್ರಗಳಿರುವಂತ ಸಿಂಹಾಸನ, ನಕ್ಷತ್ರಗಳಿರುವಂತ ಆಕಾಶ ದೇವರಿಗೆ ಏನಂತೆ? ಸಿಂಹಾಸನ. ಓಕೆ, ಜಾಗ್ರತೆ ಕೇಳಿಸ್ಕೊಳ್ಳಿ. ಆಕಾಶ ಎಷ್ಟು ದೊಡ್ಡದಿದೆ? ಅಷ್ಟು ದೊಡ್ಡ ಆಕಾಶ ಇರ್ಬೇಕಾದ್ರೆ ಪಾದ ಇಡಕ್ ಮಾತ್ರ ಸಾಸಿವೆ ಕಾಳ ಜಾಗ ಇದೆಯಾ? ದೇವ್ರ ಹಾಗಾದ್ರೆ ಇದು ಕರೆಕ್ಟ್? ಅದು ಭೂಮಿ ನನಗೆ ಪಾದಪೀಠ ಅಂದ್ರೆ ದೇವ್ರ ಕಾಲಗಳು ಅಷ್ಟೇ ಇದಾವ? ಇದು ಬಹಳ ಕಷ್ಟ ಆಗ್ತದಲ್ಲ, ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದಲ್ಲ. ಇದು ನಮಗೆ ಅರ್ಥವಾಗುವ ಭಾಷೆ ಇದು. ಯಾಕಂದ್ರೆ ಅವತ್ತು ಎಲ್ಲಾ ಜನರು ರಾಜನ ನೋಡ್ತಾ ಇದ್ರು. ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದ, ಸಿಂಹಾಸನದ ಕೆಳಗೆ ಅವನಿಗೆ ಪಾದಪೀಠ ಇರ್ತಾ ಇತ್ತು. ಅದು ಅಧಿಕಾರ ಎಲ್ಲರಿಗೂ ಗೊತ್ತಾಗ್ತಿತ್ತು. ಸಿಂಹಾಸನದಲ್ಲಿ ಕುಂತವನು ಮತ್ತು ಪಾದಪೀಠ ಅವ್ರಿಗೆಲ್ಲ ಅರ್ಥ ಆಗುವ, ನಮಗೆ ಅರ್ಥವಾಗುವ ಭಾಷೆ ಅದು. ಬಟ್ ದೇವರ ಅಷ್ಟೇ ಅಲ್ಲ, ದೇವರು ಅದಕ್ಕಿಂತಲೂ ದೊಡ್ಡವನು. ಅಂದ್ರೆ ನೀವು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮೇಲೆ ಏನಿದೆ? ಬಿಲ್ಡಿಂಗ್ ಇದೆ, ಕಟ್ಟಡ ಇದೆ. ಈ ಕಟ್ಟಡದ ಮೇಲೆ ಏನಿದೆ? ಕತ್ತಲಿದೆ. ಏನಿದೆ? ಕತ್ತಲಿದೆ. ಆ ಕತ್ತಲ ಮೇಲೆ ಏನಿದೆ? ಮೋಡಗಳಿದಾವೆ. ಮೋಡಗಳ ಮೇಲೆ ಏನಿದಾವೆ? ಆಕಾಶ, ನಕ್ಷತ್ರಗಳು, ಆಕಾಶಗಳೆಲ್ಲ ಇದಾವೆ. ಅಂದ್ರೆ ನಾವೆಲ್ಲರೂ ಒಂದ್ರ ಒಳಗಿದ್ದೇವೆ. ನಾನು ಮತ್ತೆ ಹೇಳ್ತೀನಿ, ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ಒಂದು ವಸ್ತುವಿನ ಒಳಗೆ ಬಂದ್ರೆ ಆತನ ದೇವರಾಗ ಸಾಧ್ಯ ಇಲ್ಲ. ಅಂದ್ರೆ ನಿಮಗೆ ಅರ್ಥ ಆಗಲಿಲ್ಲ ಇದು. ಈಗ ನಾನು ದೇವ್ರನ್ನ ಈ ರೂಮಲ್ಲಿ ಹಿಡಿದು ಕೂರಿಸಬಹುದಾ ಅಂತ ನೋಡಿದ್ರೆ ಈ ರೂಮ್ ಆತನ ಹಿಡಿದು ಕೂರ್ಸಕ್ ಆಗಲ್ಲ. ಯಾಕಂದ್ರೆ ಆತನ ಮೇಲೆ ಯಾವುದೂ ಇಲ್ಲ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಮಾತಾಡ್ತದೆ, ಆತನು ಸಮಸ್ತ ಲೋಕಗಳನ್ನು ತುಂಬಿಕೊಂಡಿದ್ದಾನೆ ಅಂತ ಹೇಳಿ. ಆತನೊಳಗೆ ಸೃಷ್ಟಿ ಇದೆ, ಆತನ ಮೇಲೆ ಒಂದು ಸೃಷ್ಟಿನೂ ಇಲ್ಲ. ಈಗ ಆತನೊಳಗೆ ಸೃಷ್ಟಿ ಇದೆ ಇಟ್ಕೊಳ್ಳಿ. ಈಗ ನೀವು ಈಗ ಆತನೊಳಗೆ, ನಾವೆಲ್ಲರೂ ಆತನೊಳಗಿದ್ದೇವೆ. ಈಗ ಸದ್ಯಕ್ಕೆ ಬಿಲ್ಡಿಂಗ್ ನ ದೇವರ ತಿಳ್ಕೊಂಡ್ರಿ. ಈಗ ನೀವು ಹಿಂಗ್ ನೋಡಿದ್ರೆ, ಈಗ ಮೇಲೆ ನೋಡಿದ್ರೆ ಇದು ಫ್ಲಾಟ್ ಆಗಿ ಒಂದು ಬೀಮ್ ಕಾಣಿಸ್ತಾ ಇದೆ. ದೇವರು ಈಗ ಇದು ದೇವರ ತಿಳ್ಕೊಳ್ರಿ. ನೀವೇನಂತ ಆನ್ಸರ್ ಮಾಡ್ತೀರಿ? ಓ, ಇದು ದೇವರು ಬೀಮ್ ತರ ಇದೆ ಅಂತ ಹೇಳ್ತೀರಾ? ನಿಮ್ ಮುಂದೆ ಪಿಲ್ಲರ್ ಕಾಣಿಸ್ತಾ ಇದೆ. ಪಿಲ್ಲರ್ ಕಾಣಿಸಿದ್ರೆ ನೀವು ನೋಡಿ, ಓ ದೇವರು ಪಿಲ್ಲರ್ ತರ ಇದೆ ಅಂತ ಹೇಳ್ತೀರಾ? ನೀವು ಇನ್ನ ಮೇಲೆ ನೋಡಿ, ರೂಫ್ ನೋಡಿ, ಓ ದೇವರು ರೂಫ್ ತರ ಇದೆ ಅಂತ ಹೇಳ್ತೀರಾ? ಯಾವ ತರ ಇದೆ ಅಂತ ಹೇಳ್ತೀರಾ? ಅಂದ್ರೆ ನಾವು ಒಳಗಿಟ್ಕೊಂಡು ಆತನ ಜಡ್ಜ್ ಮಾಡಕ್ಕಾಗಲ್ಲ, ಆತನ ಹೇಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ
ದೇವರು ಬಹಳ ದೊಡ್ಡವನು. ಅಂದ್ರೆ ಇವತ್ತು ಎಷ್ಟೋ ಪಾಸ್ಟ್ಗಳು ಅಂದ್ರೆ ಮಹಾ ಪರಮ ಭಕ್ತರಿದ್ದಾರಲ್ಲ ಪಾಸ್ಟ್ಗಳು, ಅವರೆಲ್ಲ ದೇವರು ತಿಳ್ಕೊಂಡಿದ್ದಾರೆ. ಇಷ್ಟು ನಾವು ಬಿಡ್ರಿ, ನಾನ್ ಬಿಟ್ಬಿಡ್ರಿ, ಅವ್ರ ಮುಂದೆ ನಾವೇನೂ ಅಲ್ಲ. ನಾವು ಬೈಬಲ್ ಅಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ನೋಡ್ತೇವೆ, ಯೋಸೆಫ್ ನೋಡ್ತೇವೆ, ಮೋಶೆ ನೋಡ್ತೇವೆ, ಯೆಹೋಶುವ ನೋಡ್ತೇವೆ, ನ್ಯಾಯಾಧಿಪತಿಗಳು ನೋಡ್ತೇವೆ, ಸಮುವೇಲ್ ನೋಡ್ತೇವೆ, ದಾವೀದನ್ ನೋಡ್ತೇವೆ, ಸಾಲಮನ್ ನೋಡ್ತೇವೆ, ಪರಮ ಭಕ್ತರನ್ನ ನೋಡ್ತೇವೆ. ಅವರೆಲ್ಲರೂ ದೇವರನ್ನು ತಿಳ್ಕೊಂಡಿದ್ದಾರೆ. ಸ್ವಲ್ಪ ಆ ತಿಳ್ಕೊಂಡಿದ್ರು ಸಹ ನಮಗೆ ಅರ್ಥ ಆಗುವಷ್ಟು ಮಟ್ಟಿಗೆ ಮಾತ್ರ ಅದನ್ನು ಬಳಸ್ತಿದ್ದಾರೆ. ಈಗ ನೀವು ಆಲೋಚನೆ ಮಾಡ್ರಿ, ನೀವೀಗ ಆಲೋಚನೆ ಮಾಡಿ, ಇಷ್ಟು ದೊಡ್ಡ ದೇವರು ನನ್ನೊಟ್ಟಿಗೆ ವ್ಯವಹರಿಸ್ಬೇಕು, ನನ್ನೊಟ್ಟಿಗೆ ವ್ಯವಹರಿಸ್ಬೇಕು, ಹೆಂಗ ಅರ್ಥ ಮಾಡ್ಕೊಳ್ತೇವೆ? ಈಗ ಇಷ್ಟು ದೊಡ್ಡ ದೇವರು ಅಂದ್ರೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮ ಹವ್ವಳು ಹಣ್ಣು ತಿಂದಾಗ ಏನಾಯ್ತಂತೆ? ಯಾರಿಗೆ ಭಯ ಬಿದ್ರಂತ? ದೇವ್ರು ನಡ್ಕೊಂಡು ಬರೋ ಶಬ್ದ ಕೇಳಿಸ್ಕೊಂಡು ಭಯ ಬಿದ್ರಂತ. ಈಗ ಮತ್ತೆ ದೇವ್ರು ನಡ್ಕೊಂಡು ಬಂದ ತೋಟಕ್ಕಿಂತ ಚಿಕ್ಕವನಲ್ಲ. ನಾವು ವಿಮೋಚನೆ 19ನೇ ಅಧ್ಯಾಯ ನೋಡುವಾಗ ಸೀನಾಯಿ ಪರ್ವತ ಮೇಲೆ ಅದನ್ನು ಇಳಿದು ಬಂದು ಅಂತ ಮಾತಾಡ್ತಾರೆ. ಹಾಗಾದ್ರೆ ಸೀನಾಯಿ ಪರ್ವತಕ್ಕಿಂತ ಅದನ್ನ ಪಾದಗಳು ಚಿಕ್ಕದ? ಹಾಗಾದ್ರೆ ನಾನು ಹೇಳ್ತಿರುವಂತ ದೇವರಿಗೂ ಇಲ್ಲಿ ಹೇಳ್ತಿರುವಂತ ದೇವರಿಗೂ ಬಹಳ ಜಗಜಾಂತರ ಇದೆಯಲ್ಲ. ಅದೇ ವಿಷಯ. ಯಾಕೆ ತ್ರೈಕತ್ವ ಅಂದ್ರೆ ದೇವರು ಬಂದು ಅಪರಿಮಿತವಾದ ದೇವರು. ನಾವು ಪರಲೋಕಕ್ಕೆ ಹೋದಾಗ ಅವಾಗಲಾದ್ರೂ ದೇವರನ್ನ ತಿಳ್ಕೊಳಕ್ ಆಗ್ತದ? ನೋಡೋಣ, ಟ್ರೈ ಮಾಡೋಣ, ನೋಡೋಣ. ನಾವು 21ನೇ ಅಧ್ಯಾಯಕ್ಕೆ ಬಂದಾಗ, 21ನೇ ಅಧ್ಯಾಯಕ್ಕೆ ಬಂದಾಗ ನಾನು ದೇವರ ಆ ಇರುವಿಕೆ ಬಗ್ಗೆ ಮಾತಾಡ್ತೇನೆ. ಪ್ರಕಟಣೆ ಇರುತ್ತಲ್ಲ ಬರಲ್ಪಟ್ಟದ, ಅವಾಗ ನಾನು ಇನ್ನೂ ಹೆಚ್ಚಾಗಿ ಮಾತಾಡ್ತೇನೆ. ಅಷ್ಟು ದೊಡ್ಡವನಾದ ದೇವರು ಯೋಚನೆ ಮಾಡ್ದ, ಏನೋ ಅಲ್ಲದಿರುವಂತ. ಅಂದ್ರೆ ಭೂಮಿಗೆ ದೇವರ ಮುಂದೆ ಏನೂ ಅಲ್ಲ ಅಂದ್ರೆ ಇನ್ನು ನೀವು ನಾನು ಇನ್ನೆಷ್ಟು. ಸೂರ್ಯ ಮುಂದೆ ಭೂಮಿಗೆ ಏನಲ್ಲ ಆದ್ಮೇಲೆ ದೇವರ ಮುಂದೆ ಇನ್ನೆಷ್ಟು. ಈಗ ಭೂಮಿಗೆ ಏನೂ ಅಲ್ಲ ಅಂದಾಗ ನೀವು ನಾನು ಇನ್ನೆಷ್ಟು. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ ಕ್ರಿಮಿ ಪ್ರಾಯ, ಅಥವಾ ಅದು ಹೆಂಗಂತ ಹೇಳಿದ್ರೆ ಹುಳು ಅಂತ, ಕ್ರಿಮಿಗಳಂತೆ. ನೀವು ಕ್ರಿಮಿಗಳನ್ನ ನೋಡಕ್ ಆಗೋದಿಲ್ಲ ನೀವು. ನಾವು ಆ ರೀತಿಯಲ್ಲಿರುವಂತ ಜನರು ನಾವು. ಆದ್ರೆ ನಮ್ಮನ್ನ ಪ್ರೀತಿಸಿದರೆ ಆ ಪ್ರೀತಿಸೇ ಆ ಶರೀರಧಾರಿಯಾದಂತ ದೇವರ ಬಂದ. ನಿನಗೆ ಅರ್ಥ ಆಗೋದಕ್ಕೋಸ್ಕರ ಎರಡನೇ ವ್ಯಕ್ತಿ ಅಲ್ಲ, ಆದ್ರೆ ಯಾರು ನಿನಗೆ ಅರ್ಥ ಆಗೋಗುತ್ತೆ. ನಿಜ ದೇವರ ಪ್ರೀತಿನ ಎಷ್ಟು ವರ್ಣಿಸಿದ ಕಡಿಮೆ ಗೊತ್ತಾ ನಿಮ್ಗೆ? ಇವತ್ತು ಬಹಳ ವಿಷಯಗಳ ಬಹಳ ಜನರಿಗೆ ಹೋಗಿ ಅಂತ ನಿಮ್ಗೆ ಎದ್ದು ಬಿಸಾಡ್ಬಿಡ್ತಾರೆ. ದೇವರು ನಿಮ್ಮನ್ನ ಆ ರೀತಿ ಅಂದುಕೊಳ್ಳೋದೇ ಇಲ್ಲ. ನಿಮ್ಮನ್ನು ಬಹಳ ಪ್ರೀತಿಸ್ತಾನೆ. ಎಷ್ಟು ಪ್ರೀತಿಸ್ತಾನಂದ್ರೆ ನೀವು ಆಲೋಚನೆ ಮಾಡ್ರಿ, ಅಷ್ಟು ದೊಡ್ಡ ದೇವರು ನಿನ್ನ ಸೃಷ್ಟಿ ಮಾಡಿ ನಿನಗೆ ಅರ್ಥವಾಗುವ ರೀತಿಯಲ್ಲಿ ಆತನ ಬರ್ತಾನಂದ್ರೆ ಎಂತ ದೇವರು ಇರ್ಬೇಕಾಗ್ತದೆ. ಹಳೆ ಒಡಂಬಡಿಕೆ ತಂದೆ ದೇವರ ಇನ್ನೊಂದು ಪ್ರಶ್ನೆ ನಿಮಗೆ. ಬಹಳ ಜನ ಅನ್ಕೊಂಡ್ಬಿಟ್ಟಿದ್ರೆ ಹಳೆ ಒಡಂಬಡಿಕೆ ತಂದೆ ದೇವರು ಅಂತ ಹೇಳಿ. ಅದರಷ್ಟು ತಪ್ಪು ಇನ್ನೊಂದಿಲ್ಲ. ಹಳೆ ಒಡಂಬಡಿಕೆ ಇರೋದು ಸ್ವತಃ ಯೇಸು ಕ್ರಿಸ್ತನೇ. ಮುಂದಿನ ನಿಮಗೆ ಅದನ್ನ ನಾನು ಟೀಚ್ ಮಾಡ್ತೀನಿ, ಹೇಗೆ ಯೇಸು ಕ್ರಿಸ್ತನು ಅಂತ. ನೋಡ್ರಿ, ಅಷ್ಟು ದೊಡ್ಡ ದೇವರು ನನ್ನ ಹಾಗೆ, ನಾನು ಅರ್ಥ ಮಾಡ್ಕೊಳ್ಳೋ ಹಾಗೆ, ನಾನ್ ನೋಡೋ ಹಾಗೆ, ನಾನ್ ನಿವಾರಿಸೋ ಹಾಗೆ ಆತನ ಎರಡನೇ ವ್ಯಕ್ತಿ ಆದ. ಆತನ ಯಾರು? ಯೇಸು ಕ್ರಿಸ್ತ. ಆದ್ರೆ ಕೇಳಿಸ್ಕೊಡ್ರಿ, ಯೇಸು ಅನ್ನೋದು ಬಂದು ಪರ್ಟಿಕಲ್ ಬಂದು ಅವ್ರ ಟೈಮಿಗೆ. ಆದ್ರೆ ಯೇಸು ಕ್ರಿಸ್ತ ಅನ್ನುವಂಥದ್ದು ಆಮೇಲೆ ನೀವು ಮಾತಾಡ್ತೀನಿ. ಆ ಶರೀರ ಅದೆಲ್ಲ ಆಮೇಲೆ ನಮಗೆ ಮುಂದಿನ ವಾಕ್ಯದಲ್ಲಿ ಮಾತಾಡ್ತೀನಿ. ಎರಡನೇದಾಗಿ ಆತ ನೋಡ್ರಿ, ತಂದೆ ದೇವರು ಮೇಲೆ ಇಲ್ಲದವರು, ಅಪರಿಮಿತನಾದ ದೇವರು. ಆದ್ರೆ ಯೇಸು ದೇವರು ಅರ್ಥವಾಗುವ ಹಾಗೆ ಈ ಲೋಕಕ್ಕೆ ಬಂದ. ನಾವು ಅರ್ಥ ಅಂದ್ರೆ ನಾನು ಹೇಳ್ತಾ ಅಳವಡಿಕೆ ಯೇಸು ಅಲ್ಲ. ನಿಮಗೆ ಅರ್ಥ ಆಗ್ಬೇಕಂತ ಹೇಳ್ತೀನಿ. ಅರ್ಥ ಆಗೋದಕ್ಕಿಂತ ಮೊದಲು ಆ ಪದ ಉಪಯೋಗಿಸಬೇಡ, ಯೇಸು ಅನ್ನೋ ಪದ ಉಪಯೋಗಿಸಬೇಡ. ಮಗನಾದ ಯೇಸು ಕ್ರಿಸ್ತ ಅಂತ ಮಾತಾಡ, ಅಲ್ಲ ಮಗನಾದ ದೇವರು ಅಂತ ಮಾತಾಡ, ಮಗನಾದ ದೇವರು ಅಂತ ಮಾತಾಡ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಆತನು ಮಾನವರಿಗೆ ಅರ್ಥ ಆಗೋ ರೀತಿಯಲ್ಲಿ, ಮಾನವರು ತಿಳ್ಕೊಳ್ಳೋ ರೀತಿಯಲ್ಲಿ, ಮಾನವರು ನೋಡೋ ರೀತಿಯಲ್ಲಿ, ಮಾನವರು ಸಂಭಾಷಣೆ ಮಾಡೋ ರೀತಿಯಲ್ಲಿ ಆತನ ಬಂದ. ಅದು ಎರಡನೇ ಆತನ ವ್ಯಕ್ತಿತ್ವ, ವ್ಯಕ್ತಿಗಳು ಎರಡನೇ ವ್ಯಕ್ತಿ ಆತ. ಆಮೇಲೆ ಕೇಳಿಸ್ಕೊಳ್ಳಿ, ಮೂರನೇದು ಪವಿತ್ರ ಆತ್ಮ. ಈಗ ಈ ಪವಿತ್ರಾತ್ಮ ಯಾಕೆ ಅಂತ ನೋಡ್ಬೇಕಾದ್ರೆ ಈಗ ಕೇಳಿಸ್ಕೊಳ್ಳಿ, ಜಾಗ್ರತೆ ಕೇಳಿಸ್ಕೊಳ್ಳಿ. ಪವಿತ್ರಾತ್ಮ ದೇವರ ಕೆಲಸ ಏನಪ್ಪ ಅಂದ್ರೆ ನಾವು ಆಮೇಲೆ ನೋಡಿದ್ವಿ. ಯಾವುದು?
ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಾಗಿರ್ಬೋದು, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಾಗಿರ್ಬೋದು 7 ಆತ್ಮಗಳ ಬಗ್ಗೆ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ 7 ಆತ್ಮಗಳ ಬಗ್ಗೆ ನೋಡ್ತೀವಿ. ಆತ್ಮದ ಕೆಲಸ ನಮ್ಮಲ್ಲಿ ಎಲ್ಲಾ ಕಡೆ ಇರ್ತದೆ, ಎಲ್ಲಾ ಕಡೆ ಇರ್ತದೆ, ಎಲ್ಲಾ ಕಡೆ ಇರ್ತದೆ. ಅಂದ್ರೆ ದೇವರ ಆ ಒಂದು ಕ್ರಿಯೆಗಳು, ಸ್ವಭಾವಗಳು. ಇವತ್ತು ಮನುಷ್ಯನೊಳಗೆ ಏನಾದ್ರೂ ಒಳ್ಳೆತನ ಉಳಿದಿದೆ ಅಂದ್ರೆ, ಒಳ್ಳೆತನ ಎಲ್ಲರೂ ಕಾಣಿಸ್ತಂದ್ರೆ ಈ ಪವಿತ್ರಾತ್ಮ ಮಾಡೋ ಕೆಲಸದಿಂದಲೇ, ಈ ಪವಿತ್ರಾತ್ಮ ಮಾಡೋ ಕೆಲಸದಿಂದಲೇ. ಹಾಗಾಗಿ ದೇವರನ್ನು ಮಾಡಿದ್ದನ್ನ ಹಾಗೆ ಮಾಡ್ಬಿಟ್ರು. ಜಾಗ್ರತೆ ಕೇಳಿಸ್ಕೊಡ್ರಿ. ಯಾಕೆ ಹೇಳಿ ತ್ರೈಕತ್ವ ಆತನಿಗೆ ಅವಶ್ಯಕತೆ ಇರಲಿಲ್ಲ. ಯಾರಿಗೆ ಅವಶ್ಯಕತೆ ಇತ್ತು? ನಮ್ಗೆ ಅವಶ್ಯಕತೆ ಇತ್ತು. ಆದ್ರೆ ದುಃಖ ಏನಂದ್ರೆ ಇಂಥ ತ್ರೈಕತೆಯನ್ನು ಇವತ್ತು ಯಾರು ನಂಬಲ್ಲ. ನಾವು 3 ದೇವರನ್ನ ಆರಾಧನೆ ಮಾಡ್ತೀವ? ಇಲ್ಲ ರೀ, ನಾವು ಒಬ್ಬ ದೇವರನ್ನ ಆರಾಧನೆ ಮಾಡ್ತೀವಿ. ನಾವು ಒಬ್ಬ ದೇವರನ್ನ ಆರಾಧನೆ ಮಾಡ್ತೀವಿ? ಇಲ್ಲ ರೀ, 3 ದೇವರನ್ನ ಆರಾಧನೆ ಮಾಡ್ತೀವಿ. ನಾವ್ಯಾವತ್ತೂ ಅವ್ರನ್ನ ಬೇರೆ ತರ ನೋಡ್ತಾ ಈಗ ಬೇರೆ ತರ ಇಲ್ಲ, ಅವರೆಲ್ಲರೂ ಒಂದೇ. ಆ ಯೇಸು ಕೃಷ್ಣ ಹೇಳ್ತಾನೆ, ತಂದೆಯು ನನ್ನಲ್ಲಿಯೂ ನಾನು ತಂದೆಯಲ್ಲಿ ಇದ್ದೇನೆ ಅಂತ ಹೇಳಿ. ಪವಿತ್ರ ತಂದೆ ಆತ್ಮ ಕಳಿಸ ತಂದೆ ಮತ್ತು ಪವಿತ್ರಾತ್ಮ ಒಂದಾಗಿದ್ದಾರಂತೆ. ಪವಿತ್ರಾತ್ಮ ಯೇಸು ಕೃಷ್ಣ ಒಂದೇ ಆಗಿದ್ದಂತೆ. 3 ಜನ ಒಂದೇ ಆಗಿದ್ದಂತೆ. ಅವರು ಒಂದೇ ಟೈಮಿಗೆ ಬೇರೆ ಅಲ್ಲ, ಒಂದೇ ಟೈಮಿಗೆ ಬೇರೆ ಬೇರೆನೂ ಹೌದು. ನೋಡ್ರಿ, ಕೇಳಿಸ್ಕೊಡ್ರಿ. ಈ ತ್ರೈಕತೆಯಲ್ಲಿ ಒಂದೇ ಒನ್ ಟೈಮ್ ಅದರಲ್ಲಿರೋದು, ಬೇರೆ ಯಾವ ಟೈಮ್ ಬೇರೆ ಬೇರೆ ಸಪರೇಟ್ ಆಗಿ ಇಲ್ವೇ ಇಲ್ಲ. ಯಾವಾಗ ಹೇಳ್ರಿ? ಶಿಲುಬೆ ಮೇಲೆ ನನ್ನ ತಂದೆ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಅನ್ನುವಂತ ಪದ ಇದೆ ನೋಡ್ರಿ. ಅಲ್ಲಿ ಮಾತ್ರ ಆ ತ್ರೈಕತೆಯಲ್ಲಿ ವಿಭಾಗ ಇಟ್ಬಿಟ್ರೆ, ಅದಕ್ಕಿಂತ ಮೊದಲು ಯಾವತ್ತು, ಅದಕ್ಕಿಂತ ಮೊದಲು, ಅದರ ನಂತರ ಯಾವತ್ತೂ ಸಹ ಬೇರೆ ಬೇರೆ ಆಗಿಲ್ಲ ಅವರು. ಅರ್ಥ ಆಯ್ತಾ? ಇದು ತ್ರೈಕತೆ ಏನಕ್ಕಮ್ಮ? ನಮಗೋಸ್ಕರ. ತ್ರೈಕತೆ ಏನಕ್ಕೋಸ್ಕರ? ನಮಗೋಸ್ಕರ. ಅವುಗಳದಿಲ್ಲ ಅಂದ್ರೆ ನಾವು ಯೇಸು ಕ್ರಿಸ್ತನ ಅರ್ಥ ಮಾಡೋದು ಬಹಳ ಕಷ್ಟ ಆಯ್ತು. ನಾವು ದೇವರ ತಿಳ್ಕೊಳ್ಳೋದು ಬಹಳ ಕಷ್ಟ ಆಯ್ತು. ಹಾಗಾಗಿ ಯಾಕೆ ತ್ರೈಕತೆ ಅಂತ ನೋಡುವಾಗ ದೇವರು ಅಪರಿಮಿತವಾದವನು. ಆ ಅಪರಿಮಿತವಾದ ದೇವರು ತಿಳ್ಕೊಳ್ಳೋದು ಕಷ್ಟ. ಹಾಗಾಗಿ ನಾವು ತಿಳ್ಕೊಳ್ಳುವ ಹಾಗೆ ಆತನ 2ನೇ ವ್ಯಕ್ತಿಯಾಗಿ ಬಂದ ಆತನೇ ಮಗನಾದ ದೇವರು. ಆಮೇಲೆ ಎಲ್ಲಾ ಕಡೆ ಪವಿತ್ರಾತ್ಮ ಕೆಲಸ ಮಾಡ್ಬೇಕಿದ್ರೆ ಅದು 3ನೇ ವ್ಯಕ್ತಿಯಾಗಿ ಕೆಲಸ ಮಾಡ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅವ್ರು 3 ಜನ ಬೇರೆ ಬೇರೆ, ಅವರ ಕಾರ್ಯಕ್ರಮಗಳು ಬೇರೆ ಬೇರೆ. ಓಕೆ, ಇದು ಅರ್ಥ ಆಯ್ತಲ್ಲ?